ಅಲ್ವಾ? ಟೋರೆಸ್ ತಗೊಂಡಪ್ಪ, ಅವನಿಗೂ ಒಂದು ಇತಿಹಾಸ ಇರುತ್ತಲ್ವಾ? ಇರುತ್ತಾನೆ. ಅಪ್ಪಾಜಿ ಅಮ್ಮ ಇದಾರೆ, ಅಪ್ಪಾಜಿ ಅಮ್ಮ ಏನ್ ಕೆಲಸ ಮಾಡ್ತಾರೆ, ಎಲ್ಲಿದ್ದಾರೆ, ಯಾವ ಊರಲ್ಲಿದ್ದಾರೆ, ಎಲ್ಲ ಗೊತ್ತು, ಇತಿಹಾಸ ಬರುತ್ತಲ್ವಾ? ನಿನ್ನಂತೂ ಕೇಳ್ತೀವಪ್ಪ, ಸ್ನೇಹ ಹೆಸರೇನಪ್ಪ ಅಂತ ಕೇಳ್ತೀವಿ, ಅವಳೇ ಅಂತಾಳೆ, ನೀ ಅಪ್ಪಾಜಿ ಹೆಸರು ಅಂತೀವಿ, ಯಾವ ಊರು ಅಂತ ಕೇಳ್ತೀವಿ, ಕೇಳಲ್ವಾ? ಹಂಗೆ ಎಲ್ಲದಕ್ಕೂ ಇತಿಹಾಸ ಇರುತ್ತಲ್ವಾ? ಎಲ್ಲದಕ್ಕೂ ಇತಿಹಾಸ ಇರುತ್ತೆ. ಕ್ರೀಡೆಗಳಲ್ಲೂ ಸಹ ವಾಲಿಬಾಲ್ಗೂ ಸಹ ತನ್ನದೇ ಆದ ಇತಿಹಾಸ ಇದೆ ಅಲ್ವಾ? ಇತಿಹಾಸ. ಈ ವಾಲಿಬಾಲ್ ಬಗ್ಗೆ ನೀವು ಎಷ್ಟನೇ ಕ್ಲಾಸ್ ತಿಳ್ಕೊಂಡಿದ್ರಿ? 8ನೇ ಕ್ಲಾಸ್ ಅಲ್ವಾ? 8ನೇ ಕ್ಲಾಸ್ ಯಾವ್ದು ನಿಮ್ದು? 8ನೇ ಕ್ಲಾಸ್ ಏನ್ ತಿಳ್ಕೊಂಡಿದ್ರಿ? ವಾಲಿಬಾಲ್ ಇತಿಹಾಸ ಅಲ್ವಾ? ವಾಲಿಬಾಲ್ ಬಳಸುವ ಉಪಕರಣಗಳು ಅಲ್ವಾ? ವಾಲಿಬಾಲ್ ಅಲ್ಲಿ ಆಡುವ ಸಂಖ್ಯೆ, ಆಟಗಾರರ ಸಂಖ್ಯೆ, ಒಂದು ತಂಡದಲ್ಲಿ ಆಟಗಾರರ ಸಂಖ್ಯೆ ಅಲ್ವಾ? ಎಲ್ಲ ತಿಳ್ಕೊಂಡಿದ್ರಲ್ವಾ? ಯಾರನ್ನ ಮಾಡಿರ್ತಾರ ತಿಳ್ಕೊಂಡಿದ್ರಲ್ವಾ? ಯಾರನ್ನ ಮಾಡಿರ್ತಾರೆ? ಚರ್ಮ ಅಲ್ವಾ? ಲೆದರ್ ಅಂತಾರೆ, ಇಂಗ್ಲಿಷ್ ಅಲ್ಲಿ ಅಂತಾರೆ ಲೆದರ್ ಅಂತಾರೆ. ಇದಕ್ಕೆ ವೆಯ್ಟ್ ಕೂಡ ಇಷ್ಟೇ ಇರ್ಬೇಕಂತ ಹೇಳ್ತಾರೆ. ಗಾಳಿ ಹೊಡಿತಾರಲ್ಲ, ಇದಕ್ಕೆ ಇಷ್ಟೇ ಗ್ರಾಮ್ ಗಾಳಿ ಹೊಡಿಬೇಕು ಅಂತ ವೆಯ್ಟ್ ತೂಕ ಅಲ್ವಾ? ಉಪಕರಣಗಳು ಏನಿರ್ತವೆ ವಾಲಿಬಾಲ್ ಅಲ್ಲಿ? ಜಾಳಿಗೆ, ಕಂಬ, ಮತ್ತೆ ಕೋರ್ಟ್, ಮತ್ತೆ ವಾಲಿಬಾಲ್, ಮತ್ತೆ ಆಟಗಾರ ಅಲ್ವಾ? ಆಟಗಾರ ಮತ್ತೆ ವಿಶಾಲಾಗಿ ಕೇಳ್ತಾರೆ ಅಲ್ವಾ? ಇಷ್ಟೆಲ್ಲ ಜನ ಇದ್ರೆ ಮಾತ್ರ ಏನಾಗದ ಒಂದು ಆಟ ಅಲ್ವಾ? ಹಾಗಾಗಿ ಅದನ್ನು ಕೂಡ ಇತಿಹಾಸ ತಿಳ್ಕೊಬಹುದು ಅಲ್ವಾ? ನಾವು 9ನೇ ತರಗತಿ ಬಂದಿದ್ದೀವಿ. 9ನೇ ತರಗತಿಯಲ್ಲಿ ಏನ್ ಕೊಟ್ಟಿದ್ದಾರೆ? ಸರ್ವಿಸ್ ಬಗ್ಗೆ ಕೊಟ್ಟಿದ್ದಾರೆ. ಕೌಶಲ್ಯಗಳು ಕೌಶಲ್ಯಗಳು ಹೇಳಿದೆ ಅಲ್ವಾ? ಹೇಳಿದೆ ಅಲ್ವಾ? ಯಾವ್ದು ಹೇಳೋಣ ಕೌಶಲ್ಯಗಳು? ಮೊದಲನೇದು ಯಾವುದು? ಸರ್ವಿಸ್. ಎರಡನೇದು ಮೂರನೇದು ಸ್ಮ್ಯಾಶ್. ಕೌಶಲ್ಯಗಳಿದಾವಲ್ವಾ? ಒಬ್ಬ ಉತ್ತಮ ಆಟಗಾರ ಆಗ್ಬೇಕು ಅಂತ ಏನ್ ಮಾಡ್ಬೇಕು? ಕೌಶಲ್ಯಗಳು ಕಲಿಬೇಕು. ನಾವು ಆಟ ಆಡೋದು ಇಂಪಾರ್ಟೆಂಟ್, ನಟ್ ಕಟ್ಟಿ ಆಟ ಆಡೋದು ಇಂಪಾರ್ಟೆಂಟ್ ಅಲ್ಲ, ಬಾಲ್ ಈ ಕಡೆಯಿಂದ ಆ ಕಡೆ ಕೋಟಿ ಕಳ್ಸೋದು ಇಂಪಾರ್ಟೆಂಟ್ ಅಲ್ಲ ಅಲ್ವಾ? ಏನ್ ಮಾಡ್ಬೇಕು ನಾವು? ಕೌಶಲ್ಯಗಳು ಕಲಿಬೇಕು. ಕಲಿತೀರಾ ಕೌಶಲ್ಯಗಳು? ಈ ಮಳೆ ಕಳ್ಸಲ್ವಾ? ಯಾರು ಬೀಳ್ತೀರ ಕಳ್ಸಿದ್ರೆ ಅಲ್ವಾ? ಅದಕ್ಕೆ ಒಣಗಿರ್ಬೇಕು, ನೆಲ ಒಣಗಿರ್ಬೇಕಲ್ವ ಗ್ರೌಂಡ್? ನೆಲ ಒಣಗಿದ್ದಾಗ ನಿಮ್ಗೆ ಕೌಶಲ್ಯಗಳನ್ನು ಕಳ್ಸ್ಕೊಡೋಣ. ಸ್ಮ್ಯಾಶ್ ಹೆಂಗ್ ಮಾಡೋದು, ಅಟ್ಯಾಕ್ ಹೆಂಗ್ ಮಾಡೋದು, ಗಾರ್ಡ್ ಹೆಂಗ್ ಮಾಡೋದು, ಸರ್ವಿಸ್ ಹೆಂಗ್ ಮಾಡೋದು ಅಲ್ವಾ? ಕೌಶಲ್ಯ ಎರಡು ಇದೆ ಅಲ್ವಾ? ಯಾವ್ದು? ಬ್ಯಾಟಿಂಗ್, ಸರ್ವಿಸ್, ಮತ್ತೆ ಅಂಡರ್ ಹ್ಯಾಂಡ್ ಸರ್ವಿಸ್ ಅಲ್ಲ? ಬ್ಯಾಟಿಂಗ್ ಅಂದ್ರೆ ಬಾಲ್ ಟಾಸ್ ಮಾಡ್ಕೊಂಡು ಅಂಡರ್ ಅಂದ್ರೆ ಟಾಸ್ ಮಾಡೋದು ಅಲ್ವಾ? ಕರೆಕ್ಟಾನೆ? ಯಾವ್ದು ಎರಡು ಸರ್ವಿಸ್? ಬ್ಯಾಟಿಂಗ್ ಮತ್ತೆ ಅಂಡರ್ ಹ್ಯಾಂಡ್ ಸರ್ವಿಸ್ ಅಲ್ವಾ? ನೋಡೋಣ ಸರ್ವಿಸ್ ನಾವು ಹೆಂಗ್ ಮಾಡೋದು ನೋಡೋಣ ಆಯ್ತಾ? ಸರ್ವಿಸ್ ಮಾಡುವಾಗ ಎದುರಾಳಿಯ ಸಾಮರ್ಥ್ಯ ಮತ್ತು ದುರ್ಬಲತೆಯನ್ನು ಗುರುತಿಸಿ ತಂತ್ರಗಾರಿಕೆ ರಚಿಸಬೇಕು ಅಲ್ವಾ? ಎದುರಾಳಿ ಅಂದ್ರೆ ಯಾರು? ಆಪೋಸಿಟ್ ಟೀಮ್. ಬೇರೆ ಶಾಲೆ ಅಲ್ವಾ? ನಾವು ಬೇರೆ ಶಾಲೆ ಜೊತೆ ಆಡ್ತಿದ್ದಾನೆ ಅಲ್ಲಿ. ನಮ್ಮ ಬೇರೆ ಶಾಲೆ ಆಪೋಸಿಟ್ ಟೀಮ್ ಇರ್ತಾರಲ್ಲ ಪೃಥ್ವಿ, ಆಪೋಸಿಟ್ ಟೀಮ್ ಇರ್ತಾರಲ್ಲ, ಅವ್ರನ್ನ ಗುರುತಿಸ್ಬೇಕು. ಯಾರು ದುರ್ಬಲ ಯಾರಿದ್ದಾರೆ, ಯಾರು ಚೆನ್ನಾಗ್ ಆಡಲ್ಲ, ಯಾರು ವೀಕ್ ಇದಾರೆ ಆ ಟೀಮ್ ಅಲ್ಲಿ, ಅವರನ್ನು ಗುರುತಿಸಿ ಏನ್ ಮಾಡ್ಬೇಕು? ತಂತ್ರಗಾರಿಕೆ ರಚಿಸಬೇಕು. ತಂತ್ರಗಾರಿಕೆ ಅಂದ್ರೆ ಟೆಕ್ನಿಕ್ ಯೂಸ್ ಮಾಡ್ಬೇಕಲ್ವಾ? ನೆಕ್ಸ್ಟ್, ಸರ್ವಿಸ್ ಅನ್ನು ರಭಸವಾಗಿ ದುರ್ಬಲ ರಕ್ಷಣಾ ಸಾಮರ್ಥ್ಯ ಹೊಂದಿದ ಪ್ರಥಮ ಪಾಸ್ ಸರಿಯಾಗಿ ನೀಡಲು ಅಸಮರ್ಥನಾದ ಪಾಸನ ಸ್ಥಳಬದಲಾವಣೆಯನ್ನು ಗುರುತಿಸಿ ನೆಟ್ಟಿನ ಮೇಲ್ಭಾಗಕ್ಕೆ ತಗಲದೆ ಎದುರಾಳಿ ಅಂಕದಲ್ಲಿ ಬೀಳುವಂತೆ ಮಾಡಬೇಕು. ನೀವು ಫಸ್ಟ್ ಬಾಲ್ ಸರ್ವಿಸ್ ಮಾಡ್ತೀರಾ, ನಟ್ಟಿ ಟಚ್ ಆಗುತ್ತೆ, ಆ ಕಡೆ ಅಪೋನೆಂಟ್ ಸ್ಕೋಟಿಗೆ ಬೀಳುತ್ತೆ, ಗುಡ್ಡ ಔಟ್. ಅದು ಗುಡ್ ಬಾಲ್. ಅದೇ ಥ್ರೋ ಬಾಲ್ ಅಲ್ಲಿ ನಟ್ಟಿ ಟಚ್ ಆಗಿದೆಯಾ ಬಾಲು? ಯಾವ ಬಾಲು? ಸರ್ವಿಸ್ ಬಾಲ್. ಥ್ರೋ ಬಾಲ್ ಅಲ್ಲಿ ಸರ್ವಿಸ್ ಬಾಲ್ ನಟ್ಟಿ ಟಚ್ ಆಗಂಗಿಲ್ಲ ಅಲ್ವಾ? ರ್ಯಾಲಿ ಬಾಲ್ ಟಚ್ ಆಗಿ ಬಿಡಬಹುದು ಅಲ್ವಾ? ಅದೇ ವಾಲಿಬಾಲ್ ಅಲ್ಲಿ ಸರ್ವಿಸ್ ಬಾಲ್ ಟಚ್ ಆಗ್ಬಹುದು, ರ್ಯಾಲಿ ಬಾಲ್ ಟಚ್ ಆಗ್ಬಹುದು ಅಲ್ವಾ? ನಟ್ ಟಚ್ ಆ ಕಡೆ ಬಿಟ್ರೆ ನಿಮಗೆ ಪಾಯಿಂಟ್ ಅಲ್ವಾ? ನಟ್ ಟಚ್ ಒಳಗಡೆ ಬಿದ್ರೆ ಅಲ್ವಾ? ಸಿಂಪಲ್ ತಿಳ್ಕೊಳ್ರಿ. ವಾಲಿಬಾಲ್ ಸರ್ವಿಸ್ ಇದು, ಥ್ರೋ ಬಾಲ್ ಪ್ಲಸ್ ಗರ್ಲ್ಸ್ ಇದಿರಲ್ಲ ತಿಳ್ಕೊಬೇಕು. ಫಸ್ಟ್ ಸರ್ವಿಸ್ ನಟ್ಟಿ ಟಚ್ ಆಗಂಗಿಲ್ಲ, ಅರ್ಥ ಆಯ್ತಾ? ರ್ಯಾಲಿ ಆಗ್ತಿರ್ತಲ್ಲ, ಬಾಲ್ ನೀವು ಹಿಡಿದಾಕ್ತಾರೆ, ಅವ್ರು ಹಿಡಿದಾಕ್ತಾರೆ, ಅವ್ರು ಹಿಡಿದಾಕ್ತಾರೆ, ನೀವು ಹಿಡಿದಾಕ್ತಾರೆ ಮಾಡ್ತಿರಲ್ಲ, ಅವಾಗ ಟಚ್ ಆದ್ರೆ ಏನಾಗಲ್ಲ ಅಲ್ವಾ? ಸರ್ವಿಸ್ ಬಾಲ್ ಮಾತ್ರ ಟಚ್ ಆಗಂಗಿಲ್ಲ, ಪಾಯಿಂಟ್ಸ್, ಅಪೋಸಿಟ್ ಪಾಯಿಂಟ್ಸ್. ಅದೇ ವಾಲಿಬಾಲ್ ಅಲ್ಲಿ ಉಲ್ಟಾ, ಯಾವ ನಟ್ ಆಗ್ಬೋದು, ಹೆಂಗಾರು ಬಿಡ್ಬೋದು ಅಲ್ವಾ? ಎದುರಾಳಿ ಆಟಗಾರನು ಇಲ್ಲದ ಖಾಲಿ ಸ್ಥಳವನ್ನು ಗುರುತಿಸಿ ಏನ್ ಮಾಡ್ಬೇಕು? ನಾವು ಸರ್ವಿಸ್ ಮಾಡಬೇಕು. ಅಪೋಸಿಟ್ ಟೀಮ್ ಅಲ್ಲಿ
Yes sir. 6 ಜನ ಪ್ಲೇಯರ್ಸ್ ಇರ್ತಾರಾ? Yes sir. 6 ಇರ್ತಾರ 5 ಇರ್ತಾರ? 6 sir. 6 ಇರ್ತಾರ? Yes sir. 5 ಅಲ್ವಾ? 6 sir. ಯಾವ ಪ್ಲೇಯರ್ಸ್ ಇರ್ತಾರೆ? Passer, plus, minus, center, defense, cover. ಡಿಫೆನ್ಸ್ Cover. ಕವರ್ 6 ಜನ ಇರ್ತಾರಲ್ವಾ? Yes sir. ಗೊತ್ತಾಯ್ತಾ? Yes sir. ಥ್ರೋ ಬಾಲ್ ಅಲ್ಲಿ ಎಷ್ಟು ಜನ ಇರ್ತಾರೆ? 9 ಜನ. ಫ್ರಂಟ್ ಲೈನ್, ಸೆಂಟರ್ ಲೈನ್, ಥರ್ಡ್ ಲೈನ್ ಅಲ್ವಾ? 7 ಜನ ಆಡ್ಬೋದು, 9 ಜನ ಆಡ್ಬೋದು. ಸರಿನಾ? ಒಬ್ಬರು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಆಡ್ತಾರಲ್ಲ ಅವ್ರು ಬರೀ 7 ಜನ ಇರ್ತಾರೆ. 9 ಜನ ಇದ್ರೆ ಜಾಗ ಸಾಕಾಗಲ್ಲ ಅಲ್ವಾ? ಒಬ್ಬರಿಂದ ಒಬ್ಬರಿಂದ ತಲೆ ಅಡ್ಡ ಆಗುತ್ತಲ್ವಾ? ನೋಡಿದ್ದೀರಾ? Yes sir. ಥ್ರೋಬಾಲ್ ನೋಡಿದ್ದೀರಾ? ನೀವು ಆಡೇ ಇಲ್ಲ ಥ್ರೋಬಾಲ್ ಅಲ್ವಾ? ಹೋದ ವರ್ಷ ಪ್ರಾಕ್ಟೀಸ್ ಮಾಡಕ್ ಬಿಟ್ಟಿದ್ದೆ, ಆದ್ರೆ ನೀವು ಮಾಡ್ಲಿಲ್ಲ 8ನೇ ಕ್ಲಾಸ್. ಈಗ ಒಳ್ಳೆ ಟೀಮ್ ಆಗ್ತಿದ್ದೆ, ಹೋದ ವರ್ಷ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೆಟ್ ಕಟ್ಸ, ಈ ವರ್ಷ ಕಟ್ಸೋಣ. ನೆಕ್ಸ್ಟ್ ಎರಡನೇದು ಯಾವುದು? ಯಾವುದು? ಬಾಲ್ ಸೆಟ್ ಮಾಡೋದು ಅಲ್ವಾ? Yes sir. ಬಾಲ್ ಸೆಟ್ ಮಾಡೋದು ಅಂದ್ರೇನು? Pass ಮಾಡೋದು ಅಲ್ವಾ? Yes sir. ಯಾಕೆ ಯಾರು ಮಾಡೋ ಕೆಲಸ ಯಾವುದು? Passer. ಪಾಸರ್ ಕೆಲಸ ಅದು ಅಲ್ವಾ? Yes sir. ಪಾಸರ್ ಕರೆಕ್ಟಾಗಿ ಬಾಲ್ ನ ಸೆಟ್ ಮಾಡ್ಕೊಟ್ರೆ ಏನ್ ಮಾಡ್ತಾರೆ? Smash ಹೊಡಿತಾರೆ sir. ಅಟ್ಯಾಕರ್ ಸ್ಮ್ಯಾಶರ್ ಪ್ಲಸ್ ಮೈನಸ್ ಇರ್ತಾರಲ್ಲ Yes sir. ಅವರು Smash ಹೊಡಿತಾರೆ. ಸ್ಮ್ಯಾಶ್ ಹೊಡಿತಾರೆ. ಕರೆಕ್ಟಾಗಿ ಬಾಲ್ ಸೆಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ Gap ಆಗ್ತದೆ sir. ಗ್ಯಾಪ್ ಆಗ್ತಾರೆ ಅಲ್ವಾ? Yes sir. ಎರಡು ಆಗಿಲ್ಲ ಅಂದ್ರೆ ಆಪೋನೆಂಟ್ ಪಾಯಿಂಟ್ ಸಿಗುತ್ತೆ. Yes sir. ಕರೆಕ್ಟಾನೆ? Yes sir. ಅಲ್ಲ ನಮ್ಮ Yes sir. ಎರಡು ಆಗಿಲ್ಲ ಏನ್ ಮಾಡುತ್ತೆ? ನಿದ್ದೆ ಬರುತ್ತೆ. ಎರಡು ಆಗಿಲ್ಲ ಅಂದ್ರೆ ಇವಳಿಗೆ ಬಾಯಿ ಹಾಕ್ಲಿಕ್ಕೆ ಬರುತ್ತೆ ಅಲ್ವಾ? ಹಂಗೆ ಪಾಸ್ ಎತ್ತುವ ಪೂರ್ವದಲ್ಲಿ ಮುಂದಿನ ವಲಯದಲ್ಲಿರುವ ಆಟಗಾರರ ಸ್ಥಿತಿ ಸಾಮರ್ಥ್ಯ, ಎದುರಾಳಿ ತಂಡದ ಬ್ಲಾಕರ್ಗಳ ಸ್ಥಿತಿ ಸಾಮರ್ಥ್ಯ ಮತ್ತು ಬ್ಲಾಕರ್ ರಹಿತ ವಲಯವನ್ನು ಗುರುತಿಸಿ ಮುಂದೆ ಹಿಂದೆ ಮೀಡಿಯಂ ಎತ್ತರ ಶಾರ್ಟ್ ಅಥವಾ ವೇವ್ ಪಾಸ್ ನೀಡಬೇಕು ಅಲ್ವಾ? ಪಾಸ್ ಅಂತ ಹೇಳ್ಬಿಟ್ಟಿದಲ್ವಾ? Yes sir. ಯಾವ ಪಾಸ್ ಇದೆ ಅಂತ? छोटा पास, बड़ा पास. छोटा पास बड़ा पास ಇಲ್ಲ sir. छोटा पास, छोटा पास medium pass, ಎರಡನೇದು medium pass, ಮೀಡಿಯಂ ಪಾಸ್. ನೀವು ಯಾವ ಮೀಡಿಯಂ? ಕನ್ನಡ medium. छोटा पास बड़ा पास ಎತ್ತರ pass. ಎತ್ತರ ಪಾಸ್ ಅಲ್ವಾ? Yes sir. ನೋಡಿ ಈ ಮೂರು ರೀತಿಯ ಪಾಸ್ ಬರ್ತವೆ. छोटा पास ಅಂದ್ರೆ ನೆಟ್ಟಿ ಮೇಲೆ ಸ್ವಲ್ಪ ಸರ್. ಎಂತ ಕರ್ತೀವಿ? ಶಾರ್ಟ್. छोटा ಅಂದ್ರೇನು? ಶಾರ್ಟ್. छोटा ಅಂತ ಕರೆಯಲ್ವಾ? Yes sir, ಸಣ್ಣದು. ನಾನೇ ಎಕ್ಸಾಂಪಲ್ ಯಾರಿಗಾರು ಕರೆಯಲ್ವಾ? ನಾನೇ ಕರೆಯಲ್ವಾ ಯಾರಿಗಾರು? छोटा ಬರ ಅಂತ ಕರೆಯಲ್ವಾ? ಕರೆಯಲ್ವಾ? ಹಿಂದೆ ಕರಿತೀವಿ ತಾನೆ? ಹಂಗೆ ಅಲ್ವಾ? ಯಾವ್ದು ಪಾಸ್ ಹೇಳು ಹೇಳಿ, ಯಾವ ಪಾಸ್ ಅಲ್ಲಿ ಯಾವ್ದು ಹೇಳು? छोटा ಪಾಸ್ ಅಂದ್ರೆ छोटा ಪಾಸ್ ಅಂದ್ರೆ ಏನು? ಪಾಸ್ ಹಾಕೋದು ಅಷ್ಟೇ ಹಾಕೋದು. ಥೋड़ा ಕಡಿಮೆ ಶಾರ್ಟ್ ಅಲ್ವಾ? ಕಡಿಮೆ ರೇಟಲ್ಲಿ ಹಾಕೋದು, ನಟ್ಟಿ ಕಡಿಮೆ ರೇಟಲ್ಲಿ ಹಾಕೋದು ಅಲ್ವಾ? ನಟ್ಟಿನ ಮೇಲೆ ಬಂದ ಅಷ್ಟೇ ಇಟ್ಕೊಳ್ಬೇಕು. ನೆಕ್ಸ್ಟ್ medium pass. ಓದಿದನ್ನ ಮೀಡಿಯಂ ಅಂದ್ರೆ ಶಾರ್ಟ್ ಅಲ್ಲ, ಎತ್ತರನೂ ಅಲ್ಲ, ಹೈಟ್ ಅಲ್ಲ, ಮೀಡಿಯಂ ಲೆವೆಲ್ ಹಾಕೋದು. ನೆಕ್ಸ್ಟ್ ಎತ್ತರ ಪಾಸ್ ಅಂದ್ರೆ ಹೈಟ್ ಅಲ್ಲ ಸರ್. ನಟ್ಟಿನ ಮೇಲೆ ಬಂದು ಅವನು ಜಂಪ್ ಮಾಡ್ಕೊಂಡು ಹೊಡೆಯಕ್ಕೆ ಟೈಮ್ ಬೇಕಲ್ಲ. Yes sir. ಥೋड़ा ಪಾಸ್ ತಕ್ಷಣ ಹೊಡಿ ಬರ್ತಾನೆ. Yes sir. ಹಂಗೆ ಹಾಕಿಟ್ಕೊಂಡು ಹೊಡಿಬೇಕಲ್ವಾ? Yes sir. ಇದಕ್ಕೆಲ್ಲ ಎತ್ತರ ಪಾಸ್ ಏನ್ ಮಾಡ್ಬೇಕು? ವೇಟ್ ಮಾಡ್ಬೇಕು. ಕರೆಕ್ಟಾನೆ? Yes sir. ವಂಶಿ Yes sir. ಕರೆಕ್ಟ್ ಅಲ್ವಾ? Yes sir. ಕೂತ್ಕೋ. ಎಷ್ಟಾಗ ಪಾಸ್ ಅಲ್ಲಿ ಎಷ್ಟು ವಿಧಗಳಿದಾವೆ? 3. ಯಾವ್ಯಾವ ನಾಗರಾಜ? ಅಜಯ? ಯಾವ್ಯಾವ? ಅಲ್ಲಿ ಕೂತ್ಕೊಂಡು ಹೇಳು. छोटा पास, एतरा पास, ಹಾ. मेरा पास, ಹಾ. एतरा पास. ಎತ್ತರ ಪಾಸ್ ಅಲ್ವಾ? ಶಾರ್ಟ್, ಮೀಡಿಯಂ, Medium, ಎತ್ತರ. ಶಾರ್ಟ್, Medium, ಮೀಡಿಯಂ, ಹೈಟ್ ಅಲ್ವಾ? ಕನ್ನಡದಲ್ಲಿ छोटा छोटा ಪಾಸ್, pass, medium pass, ಎತ್ತರ pass. ಮೀಡಿಯಂ ಪಾಸ್, ಎತ್ತರ pass. ಎತ್ತರ ಪಾಸ್. ಈ ಮೂರು ಪಾಸ್ಗಳನ್ನ ನೀವು ವಾಲಿಬಾಲ್ ಅಲ್ಲಿ ಉಪಯೋಗಿಸ್ತೀರಾ. ನೆಕ್ಸ್ಟ್ ಯಾವ ಸಂದರ್ಭದಲ್ಲಿ ಅಂತ Yes sir. ಸಂದರ್ಭಾನುಸಾರ ಪಾಸರ್ನ ಗತಿಯಲ್ಲಿ ಹೆಚ್ಚು ಕಡಿಮೆ ಮಾಡುತ್ತಾ ಎದುರಾಳಿ ಅಂಕಣದಲ್ಲಿ ಖಾಲಿ ಸ್ಥಳವಿದ್ದರೆ ನಿಖರತೆಯಿಂದ ಚೆಂಡನ್ನು ಆ ಸ್ಥಳಕ್ಕೆ ಹಾಕಬೇಕು Yes sir. ಅಲ್ವಾ? Yes sir. ಈಗ ವಾಲಿಬಾಲ್ ಕೋರ್ಟ್ ಇದೆ, Yes sir. ಇದು ಒಂದ್ ಸೆಟ್ ಕೊಟ್ಟು ಬರ್ತೀನಿ. Yes sir. ಹಾ? Yes sir. ಇದು ಸೆಂಟ್ರಲ್ ಲೈನ್ ಅನ್ಕೊಂಡ್ರೆ ಇದು ಅಟ್ಯಾಕ್ ಲೈನ್ ಅನ್ಕೊಂಡ್ರೆ Yes sir. ಅಲ್ವಾ? ಇಲ್ಲೊಬ್ಬ ಪ್ಲೇಯರ್ ಇರ್ತಾನಲ್ವಾ? Yes sir. ಇಲ್ಲೊಬ್ಬ ಇರ್ತಾನಲ್ವಾ? Yes sir. ಇಲ್ಲೊಬ್ಬ Yes sir. ಸೆಂಟರ್, Yes sir. ಇಲ್ಲೊಬ್ಬ, Yes sir. ಇಲ್ಲೊಬ್ಬ Yes sir. ಇದಾರೆ, ಇಲ್ಲೊಬ್ರು ಇದಾರೆ ಇಲ್ಲಿ. ಇಲ್ಲ ಆ ಗೋಲ್ ಏನ್ ಮಾಡ್ಬೇಕು? ತಿಳ್ಕೊಬೇಕು ಸರ್. ಏನ್ ಮಾಡ್ಬೇಕು? ತಿಳ್ಕೊಬೇಕು. ಏನ್ ಮಾಡ್ಬೇಕು? ತಿಳ್ಕೊಬೇಕು. ಅಲ್ಲ, ನಮ್ಮ ಮೈಂಡ್ ಇರ್ಬೇಕು ಸರ್. ಕಲ್ಪನೆ ಮಾಡ್ಕೊಂಡು ಕಲ್ಪನೆ ಮಾಡ್ಕೊಂಡ್ರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು. ಈಗ ಇದು ಜಾದು ಮಾಡ್ತಾರಲ್ಲ, ಜಾದು ಮಾಡ್ತಾ ಇದೀನಿ. ನಿಮ್ ಮುಂದೆ 6 ಜನ ಯಾರಿದ್ದಾರೆ ಇಲ್ಲಿ?
ಪ್ಲೇಯರ್ಸ್ ಇದ್ದಾರೆ ಕೆಲಸ ಮಾಡ್ಕೊಂಡು ವಾಲಿಬಾಲ್ ಕೋರ್ಟಿಗೆ ಹೋಗ್ರಿ ಎಸ್ ಸರ್ ಹೋಗಿದ್ರಾ ಹೋಗಿದ್ವಿ ಸರ್ ಹೋಗಿದ್ದೀರಿ ಅಲ್ವಾ ಆಡಿದ್ವಿ ಸರ್ ಇದು ಯಾವ ಲೈನ್ ಇದು ಸರ್ ಸೆಂಟ್ರಲ್ ಲೈನ್ ನೆಟ್ಟಿ ಉತ್ತಲ್ಲ ಎಸ್ ಸರ್ ಯಾವ ಲೈನ್ ಸೆಂಟ್ರಲ್ ಲೈನ್ ಸೆಂಟ್ರಲ್ ಅದ್ರ ಪಕ್ಕ ಇರೋದು ಸೆಂಟ್ರಲ್ ಸೆಂಟ್ರಲ್ ಪಕ್ಕ ಸೆಂಟ್ರಲ್ ಲೈನ್ ಇವ್ರ ಅಕ್ಕ ತಮ್ಮ ಅಟ್ಯಾಕ್ ಲೈನ್ ಅಂತ ಕರೀತಿದ್ಕೆ ಅಟ್ಯಾಕ್ ಅಲ್ವಾ ಎಸ್ ಸರ್ ಅಟ್ಯಾಕ್ ಮಾಡೋದೇನು ಒಡೆ ಸರ್ ಫಿಲಮ್ ಅಲ್ಲಿ ಅಟ್ಯಾಕ್ ಮಾಡ್ತಲ್ಲ ಫಿಲಮ್ ಅಲ್ಲಿ ರೌಡಿ ಗುಂಪು ಗ್ಯಾಂಗ್ಗಳು ನೋಡಿ ಲೇಡೀಸ್ ನೋಡಿ ರೌಡಿ ಗುಂಪುಗಳು ಇರ್ತವೆ ಕಾಲೇಜಲ್ಲಿ ಅವ್ರು ಏನ್ ಗೊತ್ತಾ ಹೊಡೆಯಲ್ಲ ಬರೀ ದುಡ್ಡು ಇಟ್ಕೊಂಡು ಜಗಳ ಆಡೋದು ಬಟ್ಟೆ ಎಳೆಯೋದು ಬರೀ ಇವೇ ಜಗಳ ಆಡೋದು ಬಾಯ್ಸು ಏನ್ ಇಟ್ಟಿರ್ತಾರೆ ಜೋಗಳಾಗಿ ಇಟ್ಟಿರ್ತಾರೆ ಇಲ್ಲೆಲ್ಲ ಚೈನ್ ಹಾಕೊಂಡಿರ್ತಾರೆ ಸೈಕಲ್ ಚೈನ್ ಇಟ್ಕೊಂಡಿರ್ತಾರೆ ಅಲ್ವಾ ಎರಡು ಗ್ಯಾಂಗ್ ಇರ್ತಾವಲ್ವಾ ಇದೊಂದು ವಿಲನ್ಸ್ ಒಂದು ನೋಡಿದೀರಾ ರಾಮಚಂದ್ರ ಫಿಲ್ಮ್ ನೋಡಿದೀರಾ ಇಲ್ವಾ ಇದಿಲ್ವಾ ಇಲ್ಲದೊಂದು ಗ್ಯಾಂಗು ಇಲ್ಲದೊಂದು ಗ್ಯಾಂಗ್ ಇಲ್ವಾ ಅಲ್ವಾ ಹಾಗೆ ಹೆಣ್ಮಕ್ಳು ಏನ್ ಮಾಡ್ತಾರೆ ಬರೀ ಜಡೆಟ್ಟಿ ಜಗಳ ಆಡ್ತಾರೆ ಬರಲಿಸಿದ್ರೆ ಬರಲ್ ಹೊಡೆದಾಡ್ತಾರೆ ಅಲ್ವಾ ಪೆನ್ನಲ್ಲಿ ಗೀಜಾಡ್ತಾರೆ ಹೆಣ್ಮಕ್ಳು ಜಗಳ ಆಡೋದು ಹಿಂಗೆ ಕಾಲೇಜಲ್ಲಿ ಅರೆ ಬಾಯ್ಸು ಹೆಂಗಿರ್ತಾರೆ ಎಲ್ಲ ಇಟ್ಟಿರ್ತಾರೆ ಚೂರಿ ಜಾಸ್ತಿ ಬ್ಲೇಡ್ ಅಲ್ವಾ ಅಲ್ವಾ ಎರಡು ಹೇಗಿರ್ತಾವಲ್ವಾ ಹಿಂಗೆ ಇಲ್ಲಿ ಆ ಅಟ್ಯಾಕ್ ಅಲ್ಲ ಇದು ವಾಲಿಬಾಲ್ ಅಟ್ಯಾಕ್ ಮಾಡೋದು ವಾಲಿಬಾಲ್ ಅಲ್ಲಿ ಅಟ್ಯಾಕ್ ಅಲ್ವಾ ಯಾವ ಪ್ಲೇಸ್ ಇದು ಗರ್ಲ್ಸ್ ಬಾಯ್ ಮಾಡಿ ಯಾವ ಪ್ಲೇಸ್ ಇದು ಯಾವ ಪ್ಲೇಸ್ ಇದು ಮೈನಸ್ ಇದು ಇದು ಸೆಂಟರ್ ಅಲ್ವಾ ಇದು ಕವರ್ ಅಲ್ವಾ ಎಸ್ ಸರ್ ಪ್ಲೇಸ್ ಇರುತ್ತೆ ಅಲ್ವಾ ವಾಲಿಬಾಲ್ ಅಲ್ಲಿ ಎಸ್ ಸರ್ ಅಲ್ವಾ ಈ ಅಪೋಸಿಟ್ ಟೀಮ್ ಅವರು ಸರ್ವಿಸ್ ಮಾಡ್ಬೇಕಾದ್ರೆ ಎಲ್ಲಿ ಮಾಡಬೇಕು ಇಲ್ಲಿ ಗ್ಯಾಪ್ ಇದೆ ಅಲ್ವಾ ಎಸ್ ಸರ್ ಇಲ್ಲಿ ಗ್ಯಾಪ್ ಇದೆ ಇಲ್ಲಿ ಗ್ಯಾಪ್ ಇದೆ ಇಲ್ಲಿ ಗ್ಯಾಪ್ ಇದೆ ಅಲ್ವಾ ಎಸ್ ಸರ್ ಪ್ಲೇಯರ್ಸ್ಗಳು ಎಲ್ಲ ಹತ್ತಿರ ಬಂದಿರ್ತಾರೆ ಸರ್ವಿಸ್ ಮಾಡ್ಬೇಕಾದ್ರೆ ಹಿಂದೆ ಗ್ಯಾಪ್ ಇರುತ್ತೆ ಇಲ್ಲ ಮಧ್ಯ ಗ್ಯಾಪ್ ಇರುತ್ತೆ ಎಸ್ ಸರ್ ನೋಡಿದ್ರಲ್ವಾ ಎಸ್ ಸರ್ ಹಾಗಾಗಿ ಅಪೋಸಿಟ್ ಟೀಮ್ ಏನ್ ಮಾಡಬೇಕು ಪಾಸ್ ಸರ್ವಿಸ್ ಮಾಡುವಾಗ ಖಾಲಿ ಸ್ಥಳವನ್ನು ಗುರುತಿಸಿ ಮಾಡಬೇಕು ಸರ್ವಿಸ್ ಮಾಡಬೇಕು ಖಾಲಿ ಪ್ಲೇಸ್ ಗುರುತಿಸಿ ಸರ್ವಿಸ್ ಮಾಡಬೇಕು ಮತ್ತೆ ಸ್ಮ್ಯಾಶ್ ಮಾಡಬೇಕು ಅಂತ ಅರ್ಥ ಎತ್ತುಗಾರನು ನೆಕ್ಸ್ಟ್ ಪಾಯಿಂಟ್ ಎತ್ತುಗಾರನು ಲಿಫ್ಟರ್ ಅಂತ ಕರೀತಾರೆ ಏನು ಕರೀತಾರೆ ಎತ್ತು ಅಂತಾರಲ್ವಾ ಬೆಂಚ್ ಲಿಫ್ಟ್ ಮಾಡಪ್ಪ ಅಂತ ಹೇಳ್ತಾರಲ್ವಾ ಶಿಫ್ಟ್ ಮಾಡೋದು ಬೇರೆ ಕಡೆ ಅಲ್ವಾ ಲಿಫ್ಟ್ ಅಂದ್ರೆ ಎತ್ತದು ಶಿಫ್ಟ್ ಅಂದ್ರೆ ಬೇರೆ ಕಡೆ ಶಿಫ್ಟ್ ಅಂದ್ರೆ ಅಂತ ಹೇಳುವ ಯಾರು ಬಾಡಿಗೆ ಮನೆ ಬಂದವರು ಯಾರು ಬಂದು ಕೇಳ್ತಾರೆ ಇವರೆಲ್ಲರೂ ಶಿಫ್ಟ್ ಆದವರು ಅಲ್ವಾ ಮನೆ ಹೋದ್ರು ಬೇರೆ ಕಡೆ ಹೋದ್ರು ಹೇಳಲ್ವಾ ಆತರ ಎತ್ತುಗಾರನು ಮುಂದಿನ ವಲಯದ ಆಟಗಾರನಾಗಿದ್ದರೆ ಪ್ರಥಮ ಪಾಸ್ ಅನ್ನು ನೆಟ್ ನ ಮೇಲ್ಭಾಗಕ್ಕೆ ಬರುವಂತೆ ಪಡೆದು ಬ್ಲಾಕರ್ ಜಿಗಿಯುವ ಮೊದಲೇ ಎಡ ಅಥವಾ ಬಲಗೈಯನ್ನು ಬಳಸಿ ರಭಸದಿಂದ ವಿರುದ್ಧ ಅಂಕಣಕ್ಕೆ ಹೊಡೆದು ಅಂಕ ಗಳಿಸಬೇಕು ಅಲ್ವಾ ಸ್ಮ್ಯಾಶರ್ ಕೆಲಸ ಪ್ಲಸ್ ಮೈನಸ್ ಇರ್ತಾರಲ್ಲ ಇವ್ರಿಬ್ರು ಅಲ್ವಾ ಫಸ್ಟ್ ಬಾಲ್ ಸೆಂಟರ್ ಪ್ಲೇಯರ್ ರಿಸೀವ್ ಮಾಡ್ಕೊಳ್ತಾನಲ್ವಾ ಅವನಲ್ಲಿ ಪ್ಲಸ್ ಬಾಲ್ ನ ಪಾಸ್ ಆಗಿ ಕಳಿಸ್ತಾನೆ ಪಾಸ್ ಆಗ್ತಾನೆ ಇಲ್ಲ ಇವನಿಗೆ ಅವ್ರ ಪ್ಲಸ್ ಗಾರ ಆಗ್ಬೋದು ಮೈನಸ್ ಗಾರ ಆಗ್ಬೋದು ಇಬ್ರೊಳಗೆ ಯಾರೋ ಒಬ್ರು ಬಂದು ಹೊಡಿತಾರೆ ಅಲ್ವಾ ಮೊಬೈಲ್ಗಳು ಯಾರು ಬಳಸ್ತಾರೆ ಮನೇಲಿ ಕೈ ಅದ್ಲೇ ವಾಲಿಬಾಲ್ ಮ್ಯಾಚ್ ಅಂತ ಹೊಡಿರಿ ಅದ್ ನೋಡಿ ಎಷ್ಟು ಚೆನ್ನಾಗಿ ನೋಡೋಕೆ ಖುಷಿ ಆಗುತ್ತೆ ಒಂದು ಸರಿ ಸರ್ವಿಸ್ ಮಾಡಿದ್ರೆ ಅಪೋಸಿಟ್ ಟೀಮ್ ಆ ಬಾಲ್ ಕಿಲ್ಲೇ ಸ್ಮ್ಯಾಶ್ ಮಾಡಿ ಕ್ಲಿಯರ್ ಆಗುತ್ತೆ ನಾವು ಈ ಕಡೆಯಿಂದ ಮೂವ್ ಟಚ್ ಮಾಡ್ತೀವಿ ಅವ್ರು ಆ ಕಡೆಯಿಂದ ಮೂವ್ ಟಚ್ ಮಾಡ್ತೀವಿ ಎಲ್ಲ ರ್ಯಾಲಿ ಆಡ್ತಾರಲ್ಲ ಬಾಲ್ ನೆಲಕ್ಕೆ ಬಿಡಲ್ಲ ಅಲ್ಲಿ ಒಂದೇ ಒಂದು ಸರ್ವಿಸ್ ಮಾಡಿದ್ರೆ ರಿಸೀವ್ ಮಾಡ್ಕೊಂಡ್ರೆ ಅವರು ಸ್ಮ್ಯಾಶ್ ಹೊಡಿತಾರೆ ಕಿಲ್ಲ ಅವ್ರಿಗೆ ಒಂದು ಪಾಯಿಂಟ್ ಮತ್ತೆ ಇವ್ರಿಗೆ ಸರ್ವಿಸ್ ಬರ್ತೀವಿ ಇವ್ರಿಗೆ ಸರ್ವಿಸ್ ಮಾಡಿ ಇವ್ರಿಗೆ ಪಾಯಿಂಟ್ ಬರುತ್ತೆ ಈಕ್ವಲ್ ಹೋಗ್ತಾ ಇರುತ್ತೆ ಎಷ್ಟು ಪಾಯಿಂಟ್ ಎರಡು ಸರ್ ವಾಲಿಬಾಲ್ 21 ಸತ್ಯ ಅಂತ ನೋಡಿ ಅಂತಲ್ಲ ಅಲ್ವಾ 21 ಪಾಯಿಂಟ್ ಆಡ್ತಾರೆ ನೋಡಿ ಆಪೋಸಿಟ್ ನಮಗೆ ಒಂದು ಪಾಯಿಂಟ್ ಬಂದ್ರೆ ಇವ್ರಿಗೆ ಒಂದು ಬರ್ತಾರೆ ಇವ್ರಿಗೆ ಒಂದು ಬಂದ್ರೆ ಇವ್ರಿಗೆ ಒಂದು ಬರ್ತಾರೆ ಎಲ್ಲ 18 ಸಮ ಆಗ್ಬಿಡ್ತಾರೆ 18 ಸಮ ಆಗ್ಬಿಡ್ತಾರೆ ಅಷ್ಟು ಸುಳ್ಳು ಇದು ಅಷ್ಟು ಸ್ಟ್ರಾಂಗ್ ಇರ್ತಾರೆ ಪ್ಲೇಯರ್ ವಾಲಿಬಾಲ್ ಎರಡು ಟೀಮ್ ಅಷ್ಟು ಸ್ಟ್ರಾಂಗ್ ಇರ್ತವೆ ಅಮೆರಿಕ ತುಂಬಾ ಚೆನ್ನಾಗಿ ಆಡುತ್ತೆ ವಾಲಿಬಾಲ್ ಅಮೆರಿಕ ಟೀಮ್ ಇದೆಲ್ಲ ನೋಡಿ ಅವ್ರು ಹೆಂಗೆ ಕಟ್ಟಿದ ಮೇಲೆ ಮುಖ ಕಾಣುತ್ತವ್ರು ನಟ್ ಕಟ್ಟಿರ್ತೀವಲ್ಲ ಅದ್ರ ಮೇಲೆ ಮುಖ ಕಷ್ಟ ಇಟ್ಟಿರ್ತಾರೆ ವಾಲಿಬಾಲ್ ಮ್ಯಾಚ್ ಅಂತ ಹೊಡಿರಿ ನೀವು ಯೂಟ್ಯೂಬ್ ಅಲ್ಲಿ ನೋಡಿ ದಿನ ನೋಡ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅವ್ರು ಆಟ ಆಡ್ತಾರೆ ನಿಮ್ ತರ ಆ ಕಡೆ ತಲೆನೇ ಕೆಡೋದಲ್ಲ ಎಷ್ಟೇ ಫಾಸ್ಟ್ ಸ್ಮ್ಯಾಶ್ ಹೊಡಿಲಿ ಅವರು ಸರ್ವಿಸ್ ಮೇಲೆ ಸ್ಮ್ಯಾಶ್ ಬಂದಂಗೆ ಬರುತ್ತೆ ಅಷ್ಟು ರಭಸವಾಗಿ ಹೊಡಿತಾರೆ ನೆಕ್ಸ್ಟ್ ಮುಂದಿನ ವಲಯದ ಆಟಗಾರರು ಅಂಕ ಗಳಿಸಲು ವಿಫಲರಾದರೆ ಹಿಂದಿನ ವಲಯದ ಉತ್ತಮ ಹೊಡೆತಗಾರನಿಗೆ ಪಾಸ್ ನೀಡಬೇಕು ಅಲ್ವಾ ಇವ್ರೇನಾದ್ರು ಸ್ಮ್ಯಾಶ್ ಹೊಡೆಯಕ್ಕೆ ವಿಫಲ ಆದ್ರೆ ಫೇಲ್ ಆದ್ರಪ್ಪ ಪಾಸ್ ಆಗ್ತಾ ಫೇಲ್ ಆದ್ರಪ್ಪ ಇವ್ರಿಗೆ ಗೆರೆ ದಾಟಿ ಬಂದು ಹೊಡೆಯಂಗಿಲ್ಲ ಇವ್ರು ಮೂರು ಜನ ಇರ್ತಾರಲ್ಲ ಈ ಲೈನ್ ದಾಟಿ ಬಂದು ಹೊಡೆಯಂಗಿಲ್ಲ ಇಲ್ಲಿಂದ ಹೊಡಿಬೇಕು
ಈ ಪ್ಲೇಸ್ ಇಂದನೇ ಈ ಗೆರೆಯಿಂದನೇ ಹಿಂದೆಯಿಂದನೇ ಹೊಡಿಬೇಕು Yes, sir. ಅಲ್ವಾ Yes, sir. ನಿಮ್ ಹೆಣ್ಮಕ್ಳಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ವಾಲಿಬಾಲ್ ಆಡಿಲ್ವಲ್ಲ ನೋಡಿಲ್ವಲ್ಲ ಅದಕ್ಕೆ ಬಾಯ್ಸಿಗೆ ಗೊತ್ತಾಗ್ತಿದೆ ಅವ್ರು Yes, sir. ಆಡಿರಲ್ಲ ರೊಟೇಷನ್ ಅವೆಲ್ಲ ಗೊತ್ತಾ ಆಡಿದ್ಯಾ ವಾಲಿಬಾಲ್ ಅಲ್ವಾ ಲಕ್ಷ್ಮಿ ಇದು ಯಾರಿದು ಪಾಸರ್ ಅಲ್ವಾ ಹಿಂದೆ ಹೋಗ್ತೀನಿ ಲಕ್ಷ್ಮಿ ನೆಕ್ಸ್ಟ್ ಯಾವುದು ಸ್ಮ್ಯಾಶ್ ಯಾವುದು Smash. ಸ್ಮ್ಯಾಶ್ ಚೆನ್ನಾಗಿಲ್ಲ ಅಕ್ಷರ ಇದು Yes, sir. ಅಕ್ಷರ ಅಲ್ಲ ಪದ ಅಕ್ಷರ ಚೆನ್ನಾಗಿಲ್ಲ ಸ್ಮ್ಯಾಶ್ ಪದ ಚೆನ್ನಾಗಿದಲ್ವಾ Yes, sir. ಸ್ಮ್ಯಾಶ್ Smash. ಅಲ್ವಾ ಈ ಫಾರಿನರ್ಸ್ ಮಾತ್ರ ನೋಡಿದ್ದೀರಾ ಫಾರಿನರ್ಸ್ ನೀವು ಅಂತಾರ ಫಾರಿನರ್ಸ್ ನೀವು ಅಂತಾರಂತೆ ಸ್ಮ್ಯಾಶ್ ಅಲ್ವಾ ಇಂಗ್ಲಿಷ್ ಯೂಸ್ ಮಾಡ್ತಾರೆ ಅವರು ಅವ್ರ ಭಾಷೆ ನೋಡಿದ್ರೆ ಇಂಗ್ಲಿಷ್ ನ್ಯೂಸ್ ನೋಡಿರ್ತೀರಲ್ಲ ಹೆಂಗ್ ಯೂಸ್ ಮಾಡ್ತಾರಲ್ವಾ ನಾವು ಕನ್ನಡ ಹೆಂಗ್ ಯೂಸ್ ಮಾಡ್ತೀವಿ ಅದಕ್ಕೆ ಅಂತ ಯೂಸ್ ಮಾಡ್ತಾರೆ ಸ್ಮ್ಯಾಶ್ ಅಲ್ವಾ ಅಂದ್ರೆ ಅಟ್ಯಾಕ್ ಇಟ್ ಅಂತ ಅಟ್ಯಾಕ್ ಅಟ್ಯಾಕ್ ಮಾಡೋದು ಅಂತ ಅಲ್ವಾ ಏನಿದು Attack it. ಇಲ್ಲಿ ನೋಡಿ ಅಟ್ಯಾಕ್ ಹಿಟ್ ಅಂತ ಹಿಟ್ ಅಂತ ಪದ ಬಂದಿದೆಯಲ್ವಾ ಇಲ್ಲಿ Yes, sir. ಯಾವ ಹಿಟ್ಟು ಯಾವ ಹಿಟ್ಟಮ್ಮ ಜಲ್ದಿ ಹಿಟ್ಟು ನಿಮ್ಮಲ್ಲಿ ಯಾವ ಹಿಟ್ಟಿದೆ ಜೋಳದ ಹಿಟ್ಟಿದೆಯಾ ಹಿಟ್ಟು ಈ ಹಿಟ್ಟ ಈ ಹಿಟ್ಟ ನಿಮ್ಮಲ್ಲಿ ಯಾವ ಹಿಟ್ಟು ಈ ಹಿಟ್ಟು ಯಾವ್ದು ಇಂಪುಲ್ ಯಾರು ಕರೆಕ್ಟಾ ಇದು sir. ಕರೆಕ್ಟಾ ಹಿಟ್ಟಿನ ಗಿರಣಿ Yes, sir. ಕೇಳಿದಿರಾ ಹಿಟ್ಟಿನ ಗಿರಣಿ ಕೇಳಿದಿರಾ Jin. ಹಿಟ್ಟಿನ ಗಿರಣಿ ಹಿಟ್ಟಿನ ಗಿರಣಿ Yes, sir. Jin. ನಾವು ಇದಕ್ಕೆ ಮಿಷಿನ್ ಮಾಡಿಸೋದು ಅಂತ ಕರಿತೀವಿ ನಮ್ಮ ಕಡೆ ಮಿಷಿನಿಗೆ ಹಾಕ್ಸ್ಕೊಂಬ ಅಂತ ಅಕ್ಕಿ ತಗೊಂಡು ಮಿಷಿನಿಗೆ ಹಾಕ್ಸ್ಕೊಂಬ ಅಂತ ಹೇಳ್ತೀವಿ ನಾವೆಲ್ಲ ಜಿನಿ action ಬಗ್ಗೆ ಹೇಳ್ತೀವಿ sir. ಜೀನಿ ಅಲ್ಲ Yes, sir. Jin. ಜೀನಿ Jin, sir. Yes, sir. Yes, sir. ಈಜಿನ್ ಈ ಕಡೆ ಗಾಳಿ ಸೈಡಲ್ಲಿ ಅಂತ ಗೊತ್ತಾ ಜೀನಿ ಜೀನಿ ಮಾಡಿಸ್ಕೊಂಡ್ರೆ ಜೀನಿ ಅಂತ ಜಿನ್ ಅಂತೀರಾ ಜಿನ್ ಅಂದ್ರೆ ಬೇರೆ ಅಲ್ಲಿ ಬಾರಸ ಅದು ಜಿನ್ ಅದು ಜೀನಿ ಅಂತ ಹೇಳ್ಬೇಕು ಜೀನಿ ಅಲ್ಲ ಜೀನಿಗೆ ಹೋಗಿ ಟ್ಯಾಕ್ಸ್ ಅಂತ ಹೇಳಪ್ಪ ಅಂದಲ್ಲ ನಿಮ್ ದೊಡ್ಡ ಸೈಡ್ ನಮ್ಮ ಚಿಕ್ಕಮಗಳೂರು ಅಲ್ಲ ನಮ್ಮ ಚಿಕ್ಕಮಗಳೂರು ಸೈಡ್ ಮಿಷಿನಿಗೆ ಹೋಗಿ ಟ್ಯಾಕ್ಸ್ ಅಂತೀವಿ Jin ಹೋಗಿ ಕೆಲಸ ಮಾಡ್ತಾರೆ. ಭತ್ತದ ಮಿಲ್ ನೋಡಿ ರೈಸ್ ಮಿಲ್ ನೋಡಿದಿರಾ ರೈಸ್ ಮಿಲ್ ರೈಸ್ ಮಿಲ್ ಯಾರು ನೋಡಿದಿರಿ ವಂಶಿ sir, ವಂಶಿ. ರೈಸ್ ಅಕ್ಕಿನ ಅನ್ನನ ರೈಸ್ ಮಿಲ್ ಕೇಳಿದನಮ್ಮ ನೋಡಿ ಅವಳು ಕೂತ್ಕೊಂಡು ಏನಿದು ರೈಸ್ ಮಿಲ್ ಅಂದ್ರೆ ಏನು ಭತ್ತದ ಮಿಲ್ ಇದು ಭತ್ತ ಬೆಳೆ ನೋಡಿದಿರಾ ಹಿಂಗೆ ಇರ್ತದ ಯಾವ ತರ ಇರುತ್ತೆ ರಾಗಿ ಮಿಲ್ ತರ ಹಾಕ್ತಾರಲ್ವಾ ಮತ್ತೆ ನಾಟಿ ಮಾಡಲ್ವಾ ನಾಟಿ ಮಾಡಿ ನೀರು ತುಂಬಬೇಕಲ್ವಾ ಇದಕ್ಕೆ ನೀವು ದಾವಣಗೆರೆಗೆ ಹೋಗ್ತಾ ಆ ಕಡೆ ನೋಡಿ ಗದ್ದೆ ನೋಡಿಲ್ವಾ ಹಸಿರು ಇರುತ್ತಾ ಹಸಿರಿಗೆ ಗ್ರೀನ್ ಕಲರ್ ಅದೇ ಭತ್ತ ಸಸಿ ಭತ್ತ ಚೆಲ್ಲಿರ್ತಾರೆ ಬಾತಿ ಮಾಡಿರ್ತಾರೆ ಏನ್ ಅದಕ್ಕೆ ಬಾತಿ ಮಾಡಿರ್ತಾರೆ ಅವನ್ನೆಲ್ಲ ಕಟ್ಟಿ ಉಂಡೆ ಕಟ್ತಾ ಇತ್ತು ಏನ್ ಕಟ್ಟ ಕಟ್ಟು ಸೀಡು ಕಟ್ಟಿ ಜನ ಹೋಗ್ತಾರೆ ಹೆಣ್ಮಕ್ಳು ಕಿದ್ದಿ ನಾಟಿ ಮಾಡ್ತಾ ಇರ್ತಾರೆ ಹಿಂಗೆ ನೋಡಿದ್ರಾ ಕೈಯಲ್ಲಿ ನೋಡಿದ್ರಾ ನೋಡಿದ್ರಾ ಅಲ್ವಾ ಏನಂದ್ರೆ ಅದಕ್ಕೆ ಭತ್ತ ಅಂದ್ರೆ ಅಲ್ವಾ ಮತ್ತೆ ಈಗ ರೈಸ್ ಅಂತ ಏನು ಕರೀತಾರೆ ಭತ್ತದಿಂದ ಅಕ್ಕಿ ಬರೋದಾ ಭತ್ತದಿಂದ ರೈಸ್ ಬರುತ್ತಾ ಕರೆಕ್ಟಾ ಭತ್ತದಿಂದ ಭತ್ತದಿಂದ ಅಕ್ಕಿ ಬರುತ್ತಾ ಅಕ್ಕಿಯಿಂದ ಅನ್ನ ಫಸ್ಟ್ ಭತ್ತ ಬೆಳಿತೀರಲ್ವಾ ಅನ್ನ ಏನ್ ಮಾಡ್ತೀರಾ ರೈಸ್ ಮಿಲ್ ಮಾಡ್ತೀರಾ ರೈಸ್ ಮಿಲ್ ಅಕ್ಕಿ ಮಿಲ್
ಅಕ್ಕಿಗಳು ಒಂದು ಲೇಯರ್ ಇರುತ್ತೆ ಅದು ಪಾಲಿಶ್ ಮಾಡ್ತಾರೆ ತೌಡು ಹಸುಗೆ ಹಾಕಲ್ಲ ಹಸುಗೆ ಹುಲ್ಲಲ್ಲೇ ತೌಡು ಅಲ್ವಾ ನೋಡಿ ಎಷ್ಟು ಭತ್ತ ಹೋಗ್ತೀರಾ ಅದು ರೈಸ್ ಆಗಿ ಬರುತ್ತೆ ಅಕ್ಕಿ ಆಗಿ ಬರುತ್ತೆ ಅಲ್ವಾ ಈ ಅಕ್ಕಿ ಆಗಿ ಬರ್ಬೇಕಂದ್ರೆ ಈ ಭತ್ತ ಇರುತ್ತಲ್ಲ ಅದ್ರ ಮೇಲೆ ಒಂದು ಲೇಯರ್ ಇರುತ್ತೆ ಸಿಪ್ಪೆ ಅದು ಹೋಗುತ್ತೆ ಅದನ್ನ ಇದು ಬಳಸ್ತಾರೆ ಇದು ಆರಕ್ಕಂತ ದೊಡ್ಡ ಆರ ಮಾಡ್ತಾರಲ್ಲ ಉಂಡೆ ಮಾಡಕ್ಕೆ ಅದನ್ನ ಬಳಸ್ತಾರೆ ಆಯ್ತಾ ಮತ್ತೆ ನೀರ್ ಕಾಯಿಸ ಒಲೆ ಬಳಸ್ತಾರೆ ಈ ಅಕ್ಕಿ ಪಾಲಿನ ಅಕ್ಕಿ ಆಗ್ಬೋದು ಅಕ್ಕಿ ಇರುತ್ತಲ್ಲ ಅಕ್ಕಿ ಫುಲ್ ಬೆಳಿಗರಲ್ಲ ಅದು ಅದ್ರ ಮೇಲೆ ಲೇಯರ್ ಇರುತ್ತೆ ಅಕ್ಕಿ ಮೇಲೆ ಅದನ್ನ ಪಾಲಿಶ್ ಮಾಡಿದಾಗ ಅಕ್ಕಿ ಆಗುತ್ತೆ ನಿಮಗೆ ಅದರಲ್ಲಿ ತೌಡು ಬರುತ್ತೆ ಏನು ತೌಡು ತೌಡು ಅಂತ ಹೇಳ್ತಾರೆ ತೌಡು ಬಹಳ ಬಿಸ್ಕೆಟ್ ತರ ಇರುತ್ತೆ ಬಹಳ ಚೆನ್ನಾಗಿರುತ್ತೆ ಬಿಸ್ಕೆಟ್ ತರ ಅದನ್ನ ಹಸುಗಳಿಗೆ ತಿಂಡಿ ಹಸುಗಳಿಗೆ ಹಾಕ್ತಾರೆ ಹಸುಗಳಿಗೆ ಹಾಲು ತುಂಬ ಕೊಡ್ತಾರೆ ಮಾಡ್ತಾರೆ ಶೇಂಗಾ ಹಿಂಡಿ ಮಾಡ್ತಾರೆ ಅಕ್ಕಿ ಹಿಂಡಿ ಮಾಡ್ತಾರೆ ಆಮೇಲೆ ಅಕ್ಕಿ ತಂದ್ಮೇಲೆ ಏನಾಗುತ್ತೆ ಅನ್ನ ಆಗುತ್ತಲ್ವಾ ಅನ್ನ ಆದ್ಮೇಲೆ ಅದಕ್ಕೆ ಮೊಟ್ಟೆ ಹಾಕಿ ಮಾಡ್ರೆ ಮೊಟ್ಟೆ ಹಾಕಿಲ್ವಲ್ಲ ಇನ್ನು ಅದನ್ನ ಹಾಕಿಲ್ಲ ಮೊಟ್ಟೆ ಬರೀ ಅನ್ನದಲ್ಲೇ ಇದೆ ಸಾರು ಮಾಡ್ತಾರಲ್ವ ಇಲ್ಲಿ ಎರಡು ಕಲ್ಸ್ಕೊಂಡು ತಿಂದಾಗ ಏನಾಗ್ತದೋ ಊಟ ಏನಾಗುತ್ತೆ ಊಟ ಬಿಸಿ ಊಟ ಬಿಸಿ ಇದ್ರೆ ಬಿಸಿ ಊಟ ತಣ್ಣಗಿದ್ರೆ ಬಿಸಿ ಇದ್ರೆ ಬಿಸಿ ಇದ್ರೆ ತಣ್ಣಗಿದ್ರೆ ಅಲ್ವಾ ಸಿಂಪಲ್ ಅಲ್ವಾ ನೋಡಿ ನಿಮ್ಗೆ ಎಲ್ಲ ರೈತರ ಮಕ್ಕಳು ಅಂದ್ರೆ ಭತ್ತ ಅಂದ್ರೆ ಗೊತ್ತಿಲ್ಲ ಅಕ್ಕಿ ಅಂದ್ರೆ ಸೋನಾ ಮಸೂರಿ ಗೊತ್ತಾ ಯಾರು ಊಟ ಮಾಡ್ತಾರೆ ಕೈ ಮಿಕ್ಸ್ ಮಾಡಿ ಇದೆಲ್ಲ ಪೌಷ್ಟಿಕಾಂಶ ಹೋಗ್ಬಿಟ್ಟಿರುತ್ತೆ ತೌಡಲ್ಲಿ ಹೋಗ್ಬಿಡುತ್ತೆಲ್ಲ ಬಿಳಿ ಮಾಡ್ಬೇಕಲ್ಲ ಅದನ್ನ ಅಲ್ವಾ ಅದನ್ನೆಲ್ಲ ತೆಗೆದು ನಾವು ಬಿಳಿಯಾಗಿ ತಿಂತೀವಿ ಏನಕ್ಕೆ ಬಿಳಿಯಾಗಿ ತಿಂದ್ರೆ ಏನಾಗುತ್ತೆ ಹೊಟ್ಟೆ ತುಂಬುತ್ತಾ ಶುಗರ್ ಬರುತ್ತೆ ಬಿಳಿ ಅಕ್ಕಿ ತಿನ್ಬಾರ್ದು ಬಿಳಿ ಅಕ್ಕಿ ಸಕ್ಕರೆ ನೋಡಿ ಬಿಳಿ ಅಕ್ಕಿ ಮತ್ತೆ ಸಕ್ಕರೆ ಸಕ್ಕರೆ ಬಿಳಿ ಅಕ್ಕಿ ಮತ್ತೆ ಸಕ್ಕರೆ ತಿಂದ್ರೆ ಏನಾಗುತ್ತೆ ಶುಗರ್ ಆಗುತ್ತೆ ಹಾಗೆ ನಾನು ಜಾಸ್ತಿ ಮಾಡೋದು ನಾವು ಮುದ್ದೆ ರಾಗಿ ರೊಟ್ಟಿ ಜೋಳ ರೊಟ್ಟಿ ತಿನ್ನಬೇಕು ಅಲ್ವಾ ಡಾಕ್ಟರ್ ಹೋದ್ರೆ ಮಧ್ಯಾಹ್ನ ಸಕ್ಕರೆ ಅಕ್ಕಿ ಕಮ್ಮಿ ಮಾಡ್ರಿ ಅಂತ ಚಪಾತಿ ತಿಂದ್ರೆ ಅಂತ ಗೊತ್ತಾ ಶುಗರ್ ಪೇಷಂಟ್ ಇರ್ತಾರಲ್ಲ ಅವ್ರಿಗೆ ಏನಂತಾರೆ ಚಪಾತಿ ತಿಂದ್ರೆ ಮಾರಾಯ ಅಕ್ಕಿ ತಿನ್ಬಿಡ್ರಿ ಅಂತ ಏನಂತಾರೆ ಎಲ್ಲ ಪೌಷ್ಟಿಕಾಂಶ ಹೋಗ್ಬಿಟ್ಟಿರ್ತಾರಲ್ಲಿ ಪೌಷ್ಟಿಕಾಂಶ ಹೋದ್ಮೇಲೆ ಬರೀ ಅಕ್ಕಿ ಅಲ್ವಾ ಕಳ್ತಾರೆ ಅದಕ್ಕೆ ನಾನು ಏನ್ ಮಾಡ್ಬೇಕು ಅಕ್ಕಿ ಸಕ್ಕರೆ ಕಮ್ಮಿ ಮಾಡ್ಬೇಕು ನಾನು ಸಕ್ಕರೆ ಅಂತ ಬರ್ತೀನಿ ನಿಮ್ಮ ಭಾಷೆ ಬರ್ತೀನಿ ಸಕ್ಕರೆ ತಪ್ಪಂದ್ರೆ ಅರ್ಥ ಬರುತ್ತೆ ನಿಮ್ಮ ಭಾಷೆ ಸಕ್ಕರೆ ಅಂತಿರಲ್ಲ ಅಲ್ವಾ ಆದಷ್ಟು ಮಾಡಿ ಬೆಲ್ಲ ಯೂಸ್ ಮಾಡಿ ಬೆಲ್ಲದ ಟೀ ಬೆಲ್ಲದ ಕಾಫಿ ಬೆಲ್ಲದ ಪಾಯಸ ಬೆಲ್ಲದ ಹುಗ್ಗಿ ಬೆಲ್ಲದ ಗಿಣ್ಣು ಬೆಲ್ಲ ಬೆಲ್ಲ ನಮ್ಮಲ್ಲಿ ಮಾಡಿದ್ರು ಈ ಪೌಷ್ಟಿಕಾಂಶವನ್ನ ಬೇರೆ ದೇಶಕ್ಕೆ ಕೊಡ್ತಾರೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ತೌಡು ತೌಡು ಅಂತೀವಲ್ಲ ತೌಡು ಚಿಕನ್ ಮಟನ್ ನಮ್ಮ ದೇಶ ಬೇರೆ
ಫಾರಿನಿಗೆ ರಫ್ತು ಆಗುತ್ತೆ. ದನದ ಮಾಂಸ, ಆಮೇಲೆ ಕುರಿ ಮಾಂಸ, ಮೇಕೆ ಮಾಂಸ, ಕೋಳಿ ಮಾಂಸ ಅಲ್ವಾ ಫಾರಿನಿಗೆ ಹೋಗುತ್ತೆ. ಫಾರಿನ್ ಕಂಟ್ರಿಗಳು ಬರೀ ನಾಲ್ಕು ಫ್ರೆಂಡ್ಸ್ ಅವರಲ್ಲ ಚೀನಾ ಅಲ್ವಾ ಅವರ ಮಳೆ ಹುಳ ಪೆನ್ನು ಜಾಮೆಟ್ರಿ ಅವೆಲ್ಲ ಚಿನ್ನದವೇ, ಗೊಂಬೆಗಳು ಎಲ್ಲ ಚಿನ್ನದಿಂದ ಬರ್ತವೆ ಅಲ್ವಾ. ಏನ್ ಮಾಡಿದ್ರೆ ಇವಾಗ ಮೇಕ್ ಇನ್ ಇಂಡಿಯಾ ಏನ್ ಮಾಡಿದ್ರೆ ಮೇಕ್ ಇನ್ ಇಂಡಿಯಾ ಅಂದ್ರೇನು? ಅಂದ್ರೆ ನಮಗೆ ತಯಾರು ಮಾಡಬೇಕು ಅಂತ ಅಲ್ವಾ. ಯಾವ್ದಾದ್ರು ಒಂದು ವಸ್ತು ತಗೊಳ್ರಿ, ವಾಲಿಬಾಲ್ ಆಟಗಾರ ಗುಣಲಕ್ಷಣಗಳು ಅಲ್ವಾ. ಉತ್ತಮ ವಾಲಿಬಾಲ್ ಆಟಗಾರ ಆಗ್ಬೇಕಂದ್ರೆ ಅವನಿಗೆ ಏನಿರಬೇಕು? ಗುಣಗಳು, ಲಕ್ಷಣಗಳು ಇರ್ಬೇಕಲ್ವಾ. ಅದ್ರಲ್ಲಿ ಮೊದಲನೇ ಯಾವ್ದು? ಎತ್ತರ ಅಲ್ವಾ. ಎಲ್ಲರೂ ಎತ್ತರ ನಿಲುವು ಅಲ್ವಾ ಇರ್ಬೇಕು. 6 ಅಡಿ 6 ಅಡಿ ಇರ್ಬೇಕು. 10 ಅಡಿ ಇರಲ್ಲ, 7 ಅಡಿ ಇರ್ಬೇಕು ಅಲ್ವಾ. 6 ಅಡಿ ಮೇಲೆ ಇರ್ಬೇಕು. 6 ಅಡಿ ಎರಡನೇದು ಅಂಕಣದ ಒಳಗೆ ಪರಿಣಾಮಕಾರಿಯಾಗಿ ಓಡಾಡಿಕೊಂಡು ಚೆಂಡನ್ನು ಆಡಬೇಕಾದ್ರೆ ಏನ್ ಬೇಕು ನಿಮಗೆ? ಚಪಲತೆ ಅವಶ್ಯಕ. ಹಿಂದೆ ಕೂತಲ್ಲ ಹಿಂಗೆ ಬಾಲ್ ಬಂತ ಅದಕ್ಕೆ ಹೇಳ್ತಾರೆ ವಿದ್ಯೆ ಅಲ್ವಾ ಆಕ್ಟಿವ್ ಯಾಕಡೆ ಎಕಡೆ ಮಾಡ್ತಿದೆ ಅಂತಾರೆ. ಹೇಳ್ತಿರ್ತಾನೆ. ಎಕ್ಸಾಂಪಲ್ ನಿಮ್ಮಲ್ಲಿ ನೋಡಿ, ಯಾರೋ ಸಣ್ಣ ಮಗು ಇರುತ್ತೆ ನೋಡ್ರಿ, ಸುಮ್ಮನೆ ಒಂದು ಯಾರೋ ಮಗು ದಪ್ಪರ ಮಗು ಬಲ್ಗಲ್ಲೇ ಬಂದಿರ್ತದೆ ನೋಡಿದ್ರಾ. ಸುಮ್ಮನೆ ಕ್ಯಾಶುವಲ್ ನೀವು ಎಂಟರ್ ಮನೆ ಹೋದಾಗ ಅಲ್ಲೆಲ್ಲ ಮಗು ತಂದು ಅದು ಮಲಗದಲ್ಲೇ ಬಂದಿರುತ್ತೆ. ಏನು ಮಗು ಮಲಗ ಅಪೇಕ್ಷಣೆ ಮಾಡಲಿಲ್ಲ, ಚೂಟಿನಿಲ್ಲ ನೆನಲ್ಲ ಇಲ್ಲ ಬೇರೆ ತೆರಳಿಗೆ ಹೋಗು ಆ ಕಡೆ ಓಡಾಡ್ತಿದ್ದೆ ಬಾಲ ಹೊರಗೆ ಹೋಗುತ್ತೆ ಅಲ್ವಾ. ಕಪ್ಪ ಬರುತ್ತೆ, ಬಂದ್ ಮಾಡುತ್ತೆ, ಹೆಂಗ್ ಮಾಡ್ತವೆ ಎಲ್ಲ ಬೇಡ ಅಲ್ಲಿ ಓಡಾಡ್ತಾವಲ್ವಾ ಅಲ್ವಾ. ಹಂಗೆ ಅದು ಆಗ್ತಿರೋದು ಚಪ್ಪಲಂತೆ ಅಲ್ವಾ. ನೆಕ್ಸ್ಟ್, ಎದುರಾಳಿಯಿಂದ ಹೆಚ್ಚು ಓಟಕ ಶಕ್ತಿಯನ್ನು ಹೊಂದಿದಲ್ಲಿ ಜಿಗಿದು ನೈಪುಣ್ಯತೆಗಳನ್ನು ನಿರ್ವಹಿಸಲು ಸಹಕಾರಿಯಾಗುತ್ತದೆ. ಸ್ಮಾರ್ಟ್ ದೂರ ಹೊಡಿಬೇಕು ಕೊನೆಶ ಅಲ್ಲ ಹೆಸರನ್ನು ಖುಷಿ ಸ್ಮಾರ್ಟ್ ದೂರ ಹೊಡಿಬೇಕು ಅಲ್ವಾ. ಹೆಂಗ್ ರಬ್ ಬರಬೇಕು ಹೊಡೆದ ಏನಾಗಬೇಕು ಅಂಕಣದಲ್ಲಿ ಆಡುವಾಗ ಕೈಕಾಲುಗಳ ಚಲನೆ, ಕೈಕಾಲುಗಳನ್ನು ಚಾಚಿ ಚೆಂಡನ್ನು ಆಡುವ ಸಂದರ್ಭಗಳು ಎದುರಾದಾಗ ಮೈ ಮಣಿತ ಅವಶ್ಯಕ. ನೀವು ಎಕ್ಸಾಂಪಲ್ ಯೋಗ ಮಾಡಿಸ್ತೀವಲ್ವಾ, ಬಗ್ಗರೆ ಏನ್ ಮಾಡ್ತೀರಿ ನೀವು? ನೆಲನೇ ಮುಟ್ಟಲ್ಲ ನೆಲ ಮುಟ್ಟಲ್ಲ. ಏನಿರ್ಬೇಕು, ನೆಲ ಮುಟ್ಟಿಸ್ಬೇಕು ಅಂದ್ರೆ ಮೈ ಮಣಿಬೇಕು, ಮೈಕೈ ಮುಳ್ಳೆಲ್ಲ ಬೆಂಡಾಗಬೇಕು ನೋಡಿ. ಎಕ್ಸಾಂಪಲ್ ನೋಡಿ, ನನ್ನ ಕೈ ಬೆರಳುಗಳು ಹಿಂದಕ್ಕೆ ಹೋಗಲ್ಲ, ಎಷ್ಟೇ ಹೋಗೋದು ಹೋಗೋದು ಫುಲ್ ಬ್ಯಾಕ್ ಹೋಗಿರ್ತದೆ ಅಲ್ವಾ. ಫ್ಲೆಕ್ಸಿಬಲ್ ಅಂತ ಕರಿತೀವಿ. ಅದಿಷ್ಟು ನೋಡಿ, ಇಷ್ಟೇ ಹೋಗೋದು ಕೆಲವರು ಫುಲ್ ಅಲ್ವಾ. ನೋಡಿ ಫುಲ್ ಬೆಂಡಾಗ್ಬಿಟ್ಟು ಅದಕ್ಕೆ ಏನಂತ ಕರಿತೀವಿ? ಫ್ಲೆಕ್ಸಿಬಲ್. ಇಂಗ್ಲಿಷ್ ಅಲ್ಲಿ ಅಂತ ಕರಿತೀವಿ ಅದಕ್ಕೆ ಫ್ಲೆಕ್ಸಿಬಲ್. ಮೈ ಮಾಡಿದ್ದ ಈ ಕುದುರೆ ಎಷ್ಟು ಇರ್ಬೋದು? ಫುಲ್ಲು ಆಗುತ್ತಾ ನೆಲ ಮುಟ್ಸಕ್ಕ ಬಗ್ಗೆ ಎಷ್ಟು ಅಲ್ವಾ. ಮುಟ್ಸಿರಾ ಮೈ ಮಣಿತಾ ಇದೆ, ಬಾಡಿ ಫ್ಲೆಕ್ಸಿಬಿಲಿಟಿ ಇದೆ ಅಂತ, ಕೈ ಕಾಲುಗಳು ಚೆನ್ನಾಗಿ ಕೆಲಸ ಮಾಡ್ತವೆ ಅಲ್ವಾ. ಮೈ ಮಣಿತಾ ಇರ್ಬೇಕು. ನೆಕ್ಸ್ಟ್
ಚೆಂಡನ್ನು ಸರಿಯಾದ ಸಮಯಕ್ಕೆ ತಲುಪಿಸಿ ನೈಪುಣ್ಯ ಕೆಲಸವನ್ನು ನಿರ್ವಹಿಸಬೇಕಾಗಿರುವುದರಿಂದ ವೇಗ ನಿರ್ಣಾಯಕ ಅಲ್ವಾ? ಸ್ಲೋ ಆಡಿದ್ರೆ ಆಟ ಸ್ಲೋ ಆಕರ್ ಸರ್. ಬಾಲ್ ಅಂತ ನಿಧಾನ ಬಿಸಿ ಮಾಡ್ಕೊಂಡು ಓದಿದ್ದಲ್ವಾ ಬಾಲಿನ ಪಸಲ್ ಕೊಟ್ಟು ರಬ್ಬನ ಹೊಡೆದ್ರೆ ಆಗುತ್ತೆ. ಅದಕ್ಕೆ ಆಟದಲ್ಲಿ ಏನಿರಬೇಕು, ಆಕ್ಟಿವ್ ಆಗಿರ್ಬೇಕು ಅಲ್ವಾ? ವೇಗವಾಗಿರ್ಬೇಕು, ಆಟ ವೇಗ ಹೊಡಿಬೇಕು. ಪ್ರತಿಕ್ರಿಯೆ ವೇಗ ಚೆನ್ನಾಗಿದ್ದಲ್ಲಿ ಆಟಗಾರನು ಅತಿ ಕಡಿಮೆ ಸಮಯದ ಚೆಂಡಿಗೆ ಪ್ರತಿಕ್ರಿಯಿಸಿ ಸೂಕ್ತ ನೈಪುಣ್ಯತೆಗಳನ್ನು ನಿರ್ವಹಿಸಬಹುದು. ಈಗ ಯಾರೊಬ್ಬರಿಗೆ ನೋಡಿ ಎದುರಿಲ್ಲ ಅವಳು ಚೆನ್ನಾಗಿ ಆಕ್ಷನ್ ಮಾಡಿದ ಎದುರ್ಲ ಅಲ್ವಾ ನೋಡಿ ಸುಮ್ಮನೆ ಹಿಂಗೆ ಸುಮ್ಮನಿಲ್ಲ ಗಮನದ ಇಲ್ಲಲ್ವಾ ಅಲ್ವಾ? ಹೇಳಿದ್ದಾನೆ ಇದು ಪ್ರತಿಕ್ರಿಯೆ ಆಗುತ್ತೆ. ಕ್ರಿಯೆಗೆ ಏನಿದು ಪ್ರತಿಕ್ರಿಯೆ. ನಾನೀಗ ಹೊಡೆದೇ ಬಂದಿದ್ದೀನಿ ನೀವು ತಕ್ಷಣ ಹಿಂಗೆ ಕೈ ಹಿಂಗೆ ಮಾಡಲ್ವಾ? ಹೊಡೆಯಕ್ಕೆ ಹೋಗ್ತಿದ್ದೀನಿ ನಿಮಗೆ ನಿಮ್ಮ ಕೈ ಹಿಂಗೆ ತಕ್ಷಣ ಅಲ್ವಾ? ಅದು ಕ್ರಿಯೆಗೆ ಪ್ರತಿಕ್ರಿಯೆ. ಹೊಡ್ಕೊಂಡ್ರೆ ಸರ್ ಹಿಡಿತೀರಾ ಹಿಂಗೆ ಹೊಡ್ಕೊಂಡ್ರೆ ಸರ್ ನಮ್ಮ ಅಪ್ಪ ಕರ್ಕೊಂಡಿದ್ದಾರೆ ಹೌದಾ? ಹೌದಾ? ಇದ್ರೆ ಎಲ್ಲ ಬಾಯ್ಸ್ ಹೊಡೆಯಕ್ಕೆ ತಪ್ಸ್ಕೊಂಡಿರ್ತಾರೆ ಬಾಳ ಹೊಡೆಯಕ್ಕೆ ಹಿಂಗೆ ತಪ್ಸ್ಕೊಂತಾರೆ. ಅವರಿಗೆ ನಾನು ಹೇಳ್ತೀನಿ ತಪ್ಸ್ಕೊಂಡ್ರೆ ಏನಿಸ್ತದೆ ಜಾಸ್ತಿ ಹೇಳ್ತೀನಿ 3 ಉದ್ದೆ ಹೇಳ್ತೀನಿ. ತಪ್ಸ್ಕೊಂಡ್ರೆ 3 ಉದ್ದೆ ಅಂತ ಹೇಳ್ತೀನಿ ಅಲ್ವಾ? ಏನ್ ಬರ್ತಿದ್ಯಾ ಅಂದ್ಬಿಟ್ಟೆ ಮತ್ತೇನದು ನಿಂತಿದೆಯಲ್ಲ ಕವನ ಬರ್ತಿದ್ಯಾ ಕವಿತೆ ಏನಿಲ್ವಾ? ಸರಿ ಕವಿತೆ ಬರ್ದು ಹೇಳ್ಬೇಕು ಹೇಳ್ತೀನಿ ಬರ್ದಿಲ್ವಾ? ಯಾರಿಗೂ ಬರ್ತಿಲ್ಲ ಕವಿತೆ ನೆಕ್ಸ್ಟ್ ವಾಲಿಬಾಲ್ ಪಂದ್ಯಾವಳಿಗಳು ಮತ್ತು ಬಹುಮಾನಗಳು ಪ್ರಶಸ್ತಿಗಳು ಅಲ್ವಾ? ಪಂದ್ಯಾವಳಿಗಳು ಇದಾವೆ, ಬಹುಮಾನಗಳು ಇದಾವೆ, ಪ್ರಶಸ್ತಿಗಳು ಇದಾವೆ ಅಲ್ವಾ? ನೋಡೋಣ ಪಂದ್ಯಾವಳಿಗಳು ಯಾವ್ದು ಅಂತ. ರಾಷ್ಟ್ರ ಮಟ್ಟದ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್ ಕಿರಿಯರು ಸಣ್ಣ ಸರ್ ಸಬ್ ಜೂನಿಯರ್ ಅಂತ ಕರೀತಾರೆ. ಯಾರನ್ನ ಕರೀತಾರೆ? ಸಬ್ ಜೂನಿಯರ್. ಸಬ್ ಜೂನಿಯರ್ ಅಂದ್ರೆ ಕಿರಿಯರು. ನೆಕ್ಸ್ಟ್ ರಾಷ್ಟ್ರ ಮಟ್ಟದ ಸಬ್ ಜೂನಿಯರ್ ಬಾಲಕ ಬಾಲಕಿಯರ ವಾಲಿಬಾಲ್ ಪಂದ್ಯಾಟ ಅವರಿಗೆ ಸಬ್ ಜೂನಿಯರಿಗೆ. ಸೀನಿಯರ್ ರಾಷ್ಟ್ರ ಮಟ್ಟದ ಮಿನಿ ವಾಲಿಬಾಲ್ ಚಾಂಪಿಯನ್ಶಿಪ್ ಇವು ಸಣ್ಣ ಸ್ವಲ್ಪ ಕ್ರಿಕೆಟ್ ಆಡಲ್ವಾ? ಆಡ್ತು ಸರ್ ಕರ್ಕೊಂಡು ಮಿನಿ ಏನೂ ಆಡ್ತಿಲ್ಲ. ಮಿನಿ ಬೌಂಡ್ರಿ ಮಿನಿ ಬೌಂಡ್ರಿ ವಾಲಿಬಾಲ್ ಮಿನಿ ಪಿಚ್ ಅಲ್ವಾ? ಹತ್ರ ಇರ್ತಲ್ವಾ? ಸೆಕೆಂಡ್ ಪಿಚ್ ಔಟ ಫಸ್ಟ್ ಪಿಚ್ ಸಿಕ್ಸ್ ಹೊಡೆಯಲ್ಲ ಅದಕ್ಕೆ ಮಿನಿ ಅಂತ ಗೊತ್ತಾಗಲ್ಲ. ಮಿನಿ ಈಗ ಹೋಟ್ಲಿಗೆ ಹೋಗ್ತೀರಾ ಮಿನಿ ಊಟ ಊಟ ಅಂತ ಕೇಳಲ್ವಾ? ಫುಲ್ ಊಟನ ಮಿನಿ ಊಟ ಕೇಳಲ್ವಾ? ಫುಲ್ ಊಟ ಅಂದ್ರೆ ಚಟ್ನಿ ಹಪ್ಪಳ ಉಪ್ಪಿನಕಾಯಿ ಸಂಡಿಗೆ ಏನೋ ಇರ್ತಾವಲ್ವಾ? ಮಿನಿ ಊಟ ಅನ್ನ ಸಾಂಬಾರ್ ಅಷ್ಟೇ ಕೊಡ್ತಾರೆ. ಮಿನಿ ಊಟ ಇಷ್ಟೇ ಕೊಡ್ತಾರೆ, ಸಣ್ಣ ಪಡಲ್ ಕೊಡ್ತಾರೆ. ಈಗ ಹೋಟ್ಲಿಗೆ ಹೋಗ್ತೀರಾ ದಾವಣಗೆರೆ ಅಲ್ವಾ? ಹೋಟ್ಲಿಗೆ ಹೋಗ್ತೀರಲ್ವಾ? ನೀವು ಅಯೋಧ್ಯೆ ಹೋಟ್ಲಿಗೆ ಹೋಗ್ತೀರಾ ಅಲ್ಲಿ ಒಂದು ಮೆನು ಕಾರ್ಡ್ ಕೊಟ್ಬಿಡ್ತಾರೆ ನಿಮಗೆ. ಜೋಬಲ್ ದುಡ್ಡಿರಲ್ಲ, ಕಾರ್ಡಲ್ಲಿ ಬೆಲೆ ಜಾಸ್ತಿ ಇರುತ್ತೆ. ಲಾಸ್ಟಿಗೆ ಒಂದು ಅನ್ನ ಸಾಂಬಾರ್ ಅಂತ ಇರುತ್ತೆ. ಏನಂದ್ರೆ ಲಾಸ್ಟಿಗೆ ಅಲ್ಲಿ ಮೆನು ಕಾರ್ಡಲ್ಲಿ ಅನ್ನ ಸಾಂಬಾರ್ ಅಂತ ಇರುತ್ತೆ ತಗೊಂಡಿದ್ದ. ಅವಾಗ ಏನ್ ಹೇಳ್ತೀಯ? ಅವಾಗ ಸ್ಪೆಷಲ್ ಊಟ ಕೊಡ್ರಿ ಅಂತೀಯ, ಅನ್ನ ಸಾಂಬಾರ್ ಕೊಡ್ರಿ ಅಂತೀಯ. ದುಡ್ಡಿದ್ರೆ ರೋಟಿ ದಾಲ್ ಏನನ್ನ ಆರ್ಡರ್ ಮಾಡ್ಬೋದು ಅಲ್ವಾ? ಗೋಬಿ ಅಲ್ವಾ? ಪಾಲಕ್ ರೈಸು, ವೆಜ್ ರೈಸು, ಜೀರಾ ರೈಸು, ಕರ್ಡ್ ರೈಸು, ರೋಟಿ ನಾನ್, ರೋಟಿ ದಾಲ್, ಬಟರ್ ಕಾಜು ಮಸಾಲ, ಪಾಲಕ್ ಪನ್ನೀರು, ಎಲ್ಲ ಆರ್ಡರ್ ಮಾಡೋಲ್ವಾ? ಜೋಗ ದುಡ್ಡಿಲ್ಲ ಅಂದ್ರೆ ನೋಡಿದ್ರೆ ಹೋಟೆಲ್ ಸಾಮಾನು ಅಪ್ಲೈ ಮಾಡಿದ್ರಾ? ಹೋಟೆಲ್ ಇರ್ತವೆ ಅನ್ನ ಸಾಂಬಾರ್ ನೋಡಿದ್ರ? ಅನ್ನ ಸಾಂಬಾರ್ ಒಂದು ಪ್ಲೇಟಿಗೆ 40 ರೂಪಾಯಿ ಒಂದು ಪ್ಲೇಟ್, 30-40 ಅರ್ಧ ಪ್ಲೇಟ್ ಅಲ್ವಾ? ಮಿನಿ ಊಟ ಮಿನಿ ಊಟ ಅನ್ನ ಸಾಂಬಾರ್ ಅದ ಈ ತರ ಮಿನಿ ಚಾಂಪಿಯನ್ಶಿಪ್ ಕ್ರಿಕೆಟ್ ಅಲ್ಲಿ ಬರುತ್ತೆ. ವಾಲಿಬಾಲ್ ರಾಷ್ಟ್ರೀಯ ಸೂಪರ್ ಲೀಗ್ ಪಂದ್ಯಾವಳಿಗಳು ಅಂದ್ರೆ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಗೆದ್ದಿರ್ತಕ್ಕಂಥ ಮಾತ್ರ ಭಾಗವಹಿಸುತ್ತೆ ಅಲ್ವಾ? ನೆಕ್ಸ್ಟ್ ಪ್ರತಿ ವರ್ಷ ಪುರುಷ ಹಾಗೂ ಮಹಿಳೆಯರಿಗೆ ನಡೆಯುವ ಫೆಡರೇಷನ್ ಕಪ್ ಪ್ರತಿ ವರ್ಷ ನಡೆಯುತ್ತೆ. ಫೆಡರೇಷನ್ ಕಪ್ ಅಂದ್ರೆ ಇದು ಬಹುಮಾನಗಳು. ಫೆಡರೇಷನ್ ಕಪ್ ಪ್ರತಿ ವರ್ಷ ಪುರುಷ ಹಾಗೂ ಮಹಿಳೆಯರಿಗೆ ನಡೆಯುವ ರಾಷ್ಟ್ರೀಯ ಸೀನಿಯರ್ ವಾಲಿಬಾಲ್ ಪಂದ್ಯಾವಳಿ, ಪ್ರತಿ ವರ್ಷ ಪುರುಷ ಹಾಗೂ ಮಹಿಳೆಯರಿಗೆ ನಡೆಯುವ ರಾಷ್ಟ್ರೀಯ ಸೂಪರ್ ಲೀಗ್ ಪಂದ್ಯಾವಳಿಗಳು, 2 ವರ್ಷಕ್ಕೊಮ್ಮೆ ಜೂನಿಯರ್ ಬಾಲಕ ಮತ್ತು ಬಾಲಕಿಯರಿಗೆ ನಡೆಯುವ ಏಷ್ಯಾ ಮಟ್ಟದ ಜೂನಿಯರ್ ವಾಲಿಬಾಲ್ ಚಾಂಪಿಯನ್ಶಿಪ್, 4 ವರ್ಷಕ್ಕೊಮ್ಮೆ ನಡೆಯುವ ಪುರುಷ ಮತ್ತು ಮಹಿಳಾ ತಂಡಗಳ ಸೀನಿಯರ್ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್, 2 ವರ್ಷಕ್ಕೊಮ್ಮೆ ನಡೆಯುವ 19 ವರ್ಷ ವಯಸ್ಸು ಮಿತಿಯೊಳಗಿನ ಪುರುಷ ಮತ್ತು ಮಹಿಳಾ ತಂಡಗಳಿಗೆ ಅಂತಾರಾಷ್ಟ್ರೀಯ ಯೂತ್ ಚಾಂಪಿಯನ್ಶಿಪ್, 4 ವರ್ಷಗಳಿಗೊಮ್ಮೆ ನಡೆಯುವ ಪುರುಷ ಹಾಗೂ ಮಹಿಳಾ ತಂಡಗಳಿಗೆ ವಾಲಿಬಾಲ್ ವಿಶ್ವಕಪ್ ಪಂದ್ಯಾವಳಿ. ವಿಶ್ವಕಪ್ ಕೇಳಿದಿರಾ?
ವಿಶ್ವಕಪ್ ಅಂದ್ರೆ ಏನು? ಟೀ ಕುಡಿಯೋಣ. ಅಷ್ಟೇ ಗೊತ್ತಿರೋದು ಅವನಿಗೆ, ಅಷ್ಟಕ್ಕೆ ಸೀಮಿತ ಅವನು. ಟೀ ಕುಡಿಯೋ ಕಪ್ಪಿಗೆ ಸೀಮಿತ. ವಿಶ್ವಕಪ್ ಅಂದ್ರೆ ಗೊತ್ತಿಲ್ಲ ಅವ್ರಿಗಲ್ವಾ? ವಿಶ್ವಕಪ್ ಅಂದ್ರೆ ಈ ವಿಶ್ವದಲ್ಲಿ ಭಾಗವಹಿಸ್ತಾರೆ. ವಿಶ್ವದ ಈಗ ನಮ್ಮ ದೇಶದಿಂದಪ್ಪ, ನಮ್ಮ ದೇಶದಿಂದ ಈಗ ಜಾವ್ಲಿನ್ ಥ್ರೋ ಅಂದ್ರೆ ಒಬ್ಬನೇ ಭಾಗವಹಿಸ್ತಾನೆ. ಜಾವ್ಲಿನ್ ಥ್ರೋ ವಿಶ್ವದ ಶ್ರೇಷ್ಠ ಆಟಗಾರ ಅಲ್ವಾ? ಬೇರೆ ದೇಶಗಳಿಂದ ಇರ್ತಕ್ಕಂಥ ಶ್ರೇಷ್ಠ ಆಟಗಾರರು ಭಾಗವಹಿಸುವಂತ ಸ್ಥಳ ಯಾವುದು? ಒಲಿಂಪಿಕ್ ವಿಶ್ವಕಪ್ ಅಲ್ಲಿ ಭಾಗವಹಿಸ್ತಾರೆ ಅಲ್ವಾ? ನಮ್ಮ ಇಂಡಿಯಾನ ಗೆಲ್ತಲ್ಲ, ಏನ್ ಗೆಲ್ತು? ಯಾವ ವಿಶ್ವಕಪ್? ವಜ್ರ. ಯಾವ ವಿಶ್ವಕಪ್ ಗೆಲ್ತು ಇಂಡಿಯಾ? T20 20 ಅಲ್ವಾ? T20 ಅಂದ್ರೆ ಅರ್ಥ 20 ಅಂದ್ರೇನು? 2020 ನಾ? ಏನು 2020 ಅಂದ್ರೇನು? 20 ಓವರಪ್ಪ. ಒನ್ ಡೇ ಅಂದ್ರೆ 50 ಓವರ್. ಟೆಸ್ಟ್ ಅಂದ್ರೆ ಲೆಕ್ಕ ಇಲ್ಲ. ದಿನ ಪೂರ್ತಿ ಆಡ್ತಾರೆ ಅಲ್ವಾ? ದಿನ ಪೂರ್ತಿ ಬೌಲಿಂಗ್ ಮಾಡ್ತಾರೆ, ದಿನ ಪೂರ್ತಿ ಬ್ಯಾಟಿಂಗ್ ಮಾಡ್ತಾರೆ. ಈ 50 ಓವರ್ ಅಂದ್ರೆ 50 ಓವರ್ ಮ್ಯಾಚ್ ಅಂದ್ರೆ ಒನ್ ಡೇ ಮ್ಯಾಚ್ ಅಂತ. 2020 ಅಂದ್ರೆ 20 ಓವರ್ ಮುಗಿದೋಗುತ್ತೆ ಅಲ್ವಾ? ಅದಕ್ಕೆ 20 ಅಂತ ಕರೀತಾರೆ. ನೆಕ್ಸ್ಟ್, ಪುರುಷರಿಗಾಗಿ ಅಂತಾರಾಷ್ಟ್ರೀಯ ಲೀಗ್ ಹಾಗೂ ಮಹಿಳೆಯರಿಗಾಗಿ ಅಂತಾರಾಷ್ಟ್ರೀಯ ಗ್ರಾಂಡ್ ಪ್ರಿ ಪಂದ್ಯಾವಳಿಗಳು. ಸಿರಿವಂತಿ ಆದಿತ್ಯನಾರ್ ಗೋಲ್ಡ್ ಕಪ್ ಅಂತಾರಾಷ್ಟ್ರೀಯ ಆಮಂತ್ರಣ ತಂಡಗಳ ಪಂದ್ಯಾವಳಿ. ರಶೀದ್ ಅಂತಾರಾಷ್ಟ್ರೀಯ ಆಮಂತ್ರಣ ತಂಡಗಳ ವಾಲಿಬಾಲ್ ಪಂದ್ಯಾವಳಿ. ವಾಲಿಬಾಲ್ ನಲ್ಲಿ ಅತ್ಯುತ್ತಮ ಆಟಗಾರರಿಗೆ ಯಾವ ಪ್ರಶಸ್ತಿ ಕೊಡ್ತಾರೆ? ಅರ್ಜುನ ಪ್ರಶಸ್ತಿ ಮತ್ತೆ ಹಾಗೂ ಉತ್ತಮ ತರಬೇತುದಾರರಿಗೆ ಇಂಪಾರ್ಟೆಂಟ್ ನೀವು ತಿಳ್ಕೊಳ್ರಿ. ಕ್ರೀಡೆ ಉತ್ತಮ ಕ್ರೀಡಾಪಟುಗಳು ಪ್ರಶಸ್ತಿ ಯಾವುದು? ಅರ್ಜುನ ಪ್ರಶಸ್ತಿ. ಉತ್ತಮ ಇನ್ನೊಬ್ಬ ಕ್ರೀಡಾಪಟು ಎರಡು ಕೊಡ್ತಾರೆ. ಉತ್ತಮ ಏಕಲವ್ಯ ಪ್ರಶಸ್ತಿ. ದ್ರೋಣಾಚಾರ್ಯ ಉತ್ತಮ ತರಬೇತುದಾರ ಕೋಚ್ಗೆ. ನಿಮ್ಗೆ ಯಾರು ವಾಲಿಬಾಲ್ ಟೀಮ್ ಅವರಿಗೆ ನಾವು ಕೋಚ್ ಅಲ್ಲ, ನಾವು ಟೀಚರ್ ಅಷ್ಟೇ. ಕೋಚ್ ಅಂದ್ರೆ ಅವರು ಸಪ್ರೇಟ್ ಸ್ಪೋರ್ಟ್ಸ್ ಅಲ್ಲಿ ಸಪ್ರೇಟ್ ಸಂಖ್ಯೆ ಒಬ್ರು ಇರ್ತಾರೆ. ವಾಲಿಬಾಲಿಗೆ ಅಂದ್ರೆ ಒಬ್ರು ಇರ್ತಾರೆ. ಅವ್ರೇನು ಬರೀ ವಾಲಿಬಾಲ್ ಅಷ್ಟೇ ಕಲ್ಸೋದು, ಪಾಠ ಮಾಡಂಗಿಲ್ಲ, ಏನು ಇದು ಮಾಡಂಗಿಲ್ಲ, ವಾಶ್ರೂಮ್ ನೀರು ಹಾಕ್ಸಂಗಿಲ್ಲ, ಕಸ ಹಾಕ್ಸಂಗಿಲ್ಲ, ಏನಿಲ್ಲ. ಗಿಡ ಕಟ್ ಮಾಡ್ಸೋದು ಏನು ಹೇಳಂಗಿಲ್ಲ. ಕೋಚ್ ಅಂದ್ರೆ ತರಬೇತುದಾರ. ನಾವು ತರಬೇತುದಾರ ಅಲ್ಲ, ಟೀಚರ್. ನಮ್ಮ ಹೇಳ್ಬಿಡು ಅಷ್ಟೇ. ನೋಡಪ್ಪ ಹಿಂಗೆ ವಾಲಿಬಾಲ್ ಇದ್ದೆ, ಹಿಂಗೆ ಸರ್ವಿಸ್ ಮಾಡ್ಬೇಕು, ಹಿಂಗೆ ಆಡ್ಬೇಕು ಅಷ್ಟೇ ಹೇಳ್ಬಿಡೋದು. ಅವ್ರು ಕೋಚ್ ಅಂದ್ರೆ ಬೇರೆ ಇರ್ತಾರೆ. ಸ್ಕಿಲ್ಲು, ಏನು ಊಟ ಮಾಡಬೇಕು, ಏನೇನು ಡ್ರೆಸ್ ಹಾಕೋಬೇಕು, ಅದಕ್ಕೆ ಏನೇನು ಬೆಳಿಗ್ಗೆ ಸ್ಕೂಲ್ ಏನೇನು ಕಾಳು ತಿನ್ಬೇಕು, ಯಾವ ವ್ಯಾಯಾಮ ಮಾಡಬೇಕು ಎಲ್ಲ ಹೇಳ್ಕೊಡ್ತಾರೆ. ಅವ್ರಿಗೆ ಏನಂತ ಕರೀತಾರೆ? ಕೋಚರ್ ಅಂದ್ರೆ ಡಿಫ್ರೆನ್ಸ್ ತಿಳ್ಕೊಳ್ರಿ. COACH ಏನದು? ತರಬೇತುದಾರ ಅಲ್ವಾ? ತರಬೇತುದಾರ ಅಂದ್ರೆ ತರಬೇತಿ ಕೊಡೋನು ಅಲ್ವಾ? ನೀವೆಲ್ಲ ಕಾಮನ್ ಅಂದ್ರೆ ಕೋಚರ್ ಅಂತ ಕರಿತೀರಲ್ವಾ? COACHER ಕೋಚರ್. ನೋಡಿ ಇಲ್ಲಿ ಗೊತ್ತಾ? ಕುದುರೆ ಬಾಲ ತಿಕ್ಕುವವನು. ಕೋಚರ್ ಅಂದ್ರೆ ಸಣ್ಣ ಮಾಡಿಸ್ತಾರಲ್ಲ, ಕುದುರೆ ನೋಡಿದ್ರ? ಕುದುರೆ ಸಾಕ್ತಾರಲ್ವಾ? ಕುದುರೆ ಸಣ್ಣ ಮಾಡ್ಕೊಂಡು ಆಳಿರ್ತಾರೆ. ಅವ್ರಿಗೆ ಏನಂತ ಕರೀತಾರೆ? ಕೋಚರ್. ಬಿಟ್ಕೊಳ್ರಿ. ಈಗ ಕೋಚ್ ಅಂತ ಹೇಳ್ಬೇಕು. ಕೋಚ್ ತರಬೇತಿ ಕೊಡೋದು ಅಂತ ಹೇಳ್ಬೇಕು. ಕೋಚರ್ ಅಂದ್ರೆ ಕುದುರೆ ಬಾಲ ತಿಕ್ಕುವವನು, ಉಜ್ಜುವವನು ಅಲ್ವಾ? ನಿಮ್ಗೆ ಜಡೆ ತಿಕ್ಕಲ್ಲ ನಮ್ಮ ಸಣ್ಣ ಮಾಡ್ಸಲ್ವಾ? ಸಣ್ಣ ಮಾಡ್ಸಲ್ವಾ? ತಲೆ ಸಣ್ಣ ಮಾಡ್ಸಲ್ವಾ ಅಮ್ಮ? ಹಂಗೆ ಕುದುರೆಗಳಿಗೆ ಒಬ್ರು ಆಳುಗಳು ಇಟ್ಟಿರ್ತಾರೆ. ಆಯ ಅಂತ ಕರೀತಾರೆ ಆಳುಗಳಲ್ವಾ? ಈ ಅಂಗನವಾಡಿ ಹೋಗ್ತಾರಲ್ವಾ? ನೋಡಿ ಆಯಗಳು ಅಂತ ಹೇಳಲ್ವಾ? ಮಕ್ಕಳು ಕರ್ಕ ಮಾಡಿ ಸುಸು ಮಾಡಿದ್ರೆ ಭಾಷೆ ಎಲ್ಲ ಮಾಡಿಸ್ತಾರಲ್ವಾ? ಅವ್ರಿಗೆ ಆಯಗಳು ಅಂತ ಕರೀತಾರಲ್ವಾ? ಅಂಗನವಾಡಿ ಎಲ್ರು ಅಂತ ಅಂಗನವಾಡಿ ಅವ್ರಿಗೆ ಆಯಗಳು ಅಂತ ಕರೀತಾರೆ. ಸಣ್ಣ ಮಕ್ಳು ಏನು ಅದಕ್ಕೆ ಸಣ್ಣ ಮಕ್ಳು ಅಲ್ವಾ? ಸಣ್ಣ ಮಕ್ಳು ಕರ್ಕೊಂಡ್ರೆ ನಮಗೆ ಏನು ಅನ್ಸಲ್ಲ, ಏನು ಅನ್ಸಲ್ಲ, ಗಲೀಜ್ ಅನ್ಸಲ್ಲ ತಾನೆ? ಎಲ್ಲ ವಸ್ತು ನಿಮ್ಮಲ್ಲಿ ಯಾರು ಅಕ್ಕ ತಂಗಿ ಮಕ್ಕಳು ಇಲ್ವಾ? ನಿಮಗೆ ಕ್ಲೀನ್ ಮಾಡಿಲ್ವಾ ನೀವು? ಅದಕ್ಕೆ ನಾವೇನು ಅದಕ್ಕೇನೊಂದು ಒಂಥರ ಈ ಕ್ಲಿಯರ್ ಆಗಲ್ಲ. ಸಣ್ಣ ಮಕ್ಕಳು ತಾನೆ, ದೇವರಿದ್ದೆ ಸಣ್ಣ ಮಕ್ಕಳು, ಇನ್ನು 6 ಮಕ್ಕಳು ಅಲ್ವಾ? ಹಂಗೆ ಇಷ್ಟು ವಾಲಿಬಾಲ್ ಸಂಬಂಧಪಟ್ಟಂತ ಪಂದ್ಯಾವಳಿಗಳು, ಪ್ರಶಸ್ತಿಗಳು, ಬಹುಮಾನಗಳು, ತಂತ್ರಗಳು ಅಲ್ವಾ? ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಯಾವುದು? ನಾಳೆಗೆ ಸೋಮವಾರಕ್ಕೆ ಅಲ್ವಾ? ಯಾರಿಗೆ ವಯಸ್ಸಿನಲ್ವಾ? ನಾನು ಅವರ ವಯಸ್ಸಿರ್ತಕ್ಕಂಥವ್ರು ಒಂದು ಸ್ಲಿಪ್ ಅಲ್ಲಿ ಚೀಟಿ ಬರ್ಕೊಂಡ್ಬರ್ಬೇಕು. ನಿಮ್ಮ ಭಾಷೆ ನೀವು ಹೇಳ್ಬೇಕು. ಅಂದ್ರೆ ನಿಮ್ಮ ಭಾಷೆ ನೀವು ಹೆಂಗೆ ಹೇಳ್ತೀರಿ? ನನ್ನ ಮಾತುಕತೆ ಕಾರ್ಯಕ್ರಮ ಒಂಥರ ಇದಲ್ವಾ? ನಾನೇ ಬಾರಮಲ್ಲ, ನೀವೇನಂತ ಕರಿತೀರಾ? ಬಾಯಲ್ಲಿ ಬಾರೆ ಹೋಗಿ ಅಲ್ಲ ಅಂತ ಹೇಳ್ತೀನಿ. ನಿಮ್ಮ ಭಾಷೆ ನೀವು ಹೇಳ್ಬೇಕು ಅಲ್ವಾ? ಕಡ್ತೇನೆ ನಮ್ಮ ಭಾಷೆ ಇದಪ್ಪ, ನಾವು ಬಾರಮಲ್ಲಿ ಇಟ್ಬಿಟ್ಟು ಬಾರಮಲ್ಲಿ ಹೋಗಮಿಲ್ಲ. ನೀವು ಬಗೆ ಬಾರೆ ನಿಮ್ಮ ಭಾಷೆಯಲ್ಲಿ ಹೆಂಗೆ ಓದ್ತೀರಿ ನೀವು? ಈಗ ನಾನು ಓದಿದ್ರೆ ನೀವು ಓದ್ತೀರಾ ಇಲ್ಲ ಅಲ್ವಾ? ನಿಮ್ಮ ಭಾಷೆಯಲ್ಲಿ ನೀವು ಅಂತ ಹೇಳ್ಬೇಕು. ಬರ್ಕೊಂಬಂದು ಪಾಯಿಂಟ್ಸ್ ಪ್ರಕಾರ ಮಾಡ್ಕೊಂಬಂದು ಸೋಮವಾರಕ್ಕೆ
ಒಂದು 20 ನಿಮಿಷ ಕ್ಲಾಸಲ್ಲಿ ನಿಮ್ದು ನಿಮ್ಮ ಚಟುವಟಿಕೆ ನಿಮ್ಗೆ ಆಯ್ತಾ? ಬರಬೇಕು, ಬೋರ್ಡ್ ಕುತ್ಕೋಬೇಕು, ಬರೀಬೇಕು, ಚೇರ್ ಮೇಲೆ ಕುತ್ಕೋಬೇಕು, 1 by 1 ಬರೀಬೇಕು, ಎಕ್ಸ್ಪ್ಲೇನ್ ಮಾಡಬೇಕು, ಬಂದು ಕುತ್ಕೋಬೇಕು. ಆಮೇಲೆ ಪ್ರಶ್ನೆ ಕೇಳಬೇಕು. ನೀವು ಕೂತಿರೋ ಆಡಿಯನ್ಸ್ ಕೂತಿರ್ತಾರಲ್ಲ, ಪ್ರೇಕ್ಷಕರು ಅವ್ರಿಗೆ ಏನಾದ್ರು ಪ್ರಶ್ನೆ ಇದ್ರೆ ಪ್ರಶ್ನೆ ಕೇಳಬಹುದು. ಅವರು ಡಿಸ್ಕಸ್ ಮಾಡಿ ನೀವು ಉತ್ತರ ಹೇಳಿ ಅಲ್ವಾ? ಅಲ್ಲ ಇದು ಕೇಳಬಹುದು. ಅದೇ ವಿಸ್ತರಣೆ. ವಾಲಿಬಾಲ್ ಉಪಕರಣ 2 ರೂಪಾಯಿ ಅಂದ್ರೆ ಹೇಳ್ಬೇಕು ಅಲ್ವಾ? ವಾಲಿಬಾಲ್ ಯಾರನ್ನ ಮಾಡಿರ್ತಾರಪ್ಪ? ಯಾರ ಪ್ರಶ್ನೆ ಕೇಳಬೇಕು? ಏಕಲವ್ಯ ಪ್ರಶಸ್ತಿ ಯಾರಿಗೆ ಕೊಡ್ತಾರಪ್ಪ? ಏಕಲವ್ಯ ಪ್ರಶಸ್ತಿ ಅಜಿಲ ಪ್ರಶಸ್ತಿ ಯಾರಿಗೆ ಕೊಡ್ತಾರೆ? ಒಳ್ಳೆ ಪ್ರಶ್ನೆ ಹೇಳಲ್ವಾ? ನಿಮ್ಮ ಮನೇಲಿ ಬರ್ಬೇಕು, ಆಡಿಯನ್ಸ್ ಇರ್ತಲ್ಲ ಅವ್ರು ಕೇಳಬೇಕು. ಆಡಿಯನ್ಸ್ಗಳು ಪ್ರಶ್ನೆ ಕೇಳಬೇಕು. ಯಾರಿಗೆ? ಇರ್ತಾರಲ್ಲ ರಿಸರ್ಚ್ ಪರ್ಸನ್ಗಳು, ಪಾಠ ಮಾಡೋರು, ಅವ್ರಿಗೆ ನೀವು ಪ್ರಶ್ನೆ ಕೇಳಬೇಕು. ನಾನು ಹಿಂದೆ ಕೂತಿರ್ತೀನಿ ಆಯ್ತಾ? ಮಾಡ್ತೀರಾ? ಸರಿ, ಅಭ್ಯಾಸಗಳಿದೆ ನೋಡಿ. ಅಭ್ಯಾಸಗಳು ನೋಡಿ. ವಾಲಿಬಾಲ್ ಆಟದಲ್ಲಿ ಡ್ಯಾಶ್ ನಿಲುವು ಹೊಂದಿದ್ದರೆ ಜಾಳಿ ಗೆರೆಯ ಮೇಲಿಂದ ನಿರ್ವಹಿಸಿದ ಸ್ಮ್ಯಾಶ್ ಮತ್ತು ಬ್ಲಾಕ್ ಸುಲಭಗೊಳಿಸಬಹುದು. ಎತ್ತರದ ನಿಲುವು. ತ್ವರಿತಗತಿಯಲ್ಲಿ ಸಾಗುವ ಚೆಂಡು ಸರಿಯಾದ ಸಮಯಕ್ಕೆ ಡ್ಯಾಶ್ ತಲುಪಲು ನಿರ್ಣಾಯಕ ವೇಗ, ಸ್ಪೀಡ್. ಅಂತೀವಿ ಸ್ಪೀಡ್ ಅಂತ ಕರಿತೀವಿ ಅಲ್ವಾ? ನೆಕ್ಸ್ಟ್, ವಾಲಿಬಾಲ್ ಆಟದಲ್ಲಿ ಡ್ಯಾಶ್ ವೇಗ ಚೆನ್ನಾಗಿದ್ದಲ್ಲಿ ಆಟಗಾರರು ಅತಿ ಕಡಿಮೆ ಸಮಯದ ಚೆಂಡಿಗೆ ಪ್ರತಿಕ್ರಿಯಿಸಬಹುದು. ಬಾಲ್ ಬಂದ ಕೂಡಲೇ ರಿಯಾಕ್ಷನ್ ಮಾಡ್ಬೇಕಲ್ವಾ? ಅಲ್ವಾ? ಬಾಲ್ ಬಂದ ಕೂಡಲೇ ಕೈಯಲ್ಲಿ ಹಿಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಬಾಲ್, ಆಮೇಲೆ ಇದನ್ನ ಹಾಕಿದ್ರೆ ಫೋಲ್ ಆಗುತ್ತಲ್ವಾ? ಬಾಡಿ ಆಗುತ್ತೆ, ಫೋಲ್ ಮನೆ. ನೆಕ್ಸ್ಟ್, ಅಂಕದೊಳಗೆ ಪರಿಣಾಮಕಾರಿ ಓಡಾಡಲು ಏನ್ ಬೇಕು? ಚಪಲತೆ. ಈಗ ಏನೋ ಒಂದು ವಸ್ತು ತಿಂಡಿ ಇರುತ್ತಪ್ಪ, ನಿಮ್ಗೆ ತುಂಬಾ ಇಷ್ಟ ಆಗುತ್ತಲ್ವಾ? ಈಗ ಹೋಳಿಗೆ ಮಾಡಿದ್ರೆ ಅಂದ್ರೆ ಒಬ್ರಿಗೆ ಹೋಳಿಗೆ ಇಷ್ಟ, ಒಬ್ರಿಗೆ ಕರ್ಜಿಕೆ ಅಲ್ವಾ? ಅದು ಜಾಸ್ತಿ ತಿಂತದೆ ಅಂತಾರೆ ಅಲ್ಲ, ತಿಂಡಿ ಪೋತಾನಲ್ವಾ? ಅದೇ ಚಪಲ. ಆ ತಿಂಡಿ ಯಾವ್ದಾರ ಒಂದು ವಸ್ತು ತಿಂಡಿ ಬಗ್ಗೆ ತುಂಬಾ ಆಸೆ ತಿಂತಾರ, ಅದನ್ನ ಚಪಲ ಅಂತ ಕರೀತಾರೆ ಅಲ್ವಾ? ಅದೇ ಕ್ರೀಡೆಲು ಸಹ ಹಾಕಿಬಹುದು. ನೆಕ್ಸ್ಟ್, ಸರ್ವಿಸ್ ಮಾಡುವ ಎದುರಾಳಿಯ ಸಾಮರ್ಥ್ಯವನ್ನು ಡ್ಯಾಶ್ ಗುರುತಿಸಿದಾಗ ರಚಿಸಬೇಕು. ದುರ್ಬಲತೆ ಅಂದ್ರೆ ವೀಕ್ನೆಸ್ ಅಲ್ವಾ? ಎದುರಾಳಿಯ ವೀಕ್ನೆಸ್ ಗುರುತಿಸಬೇಕು. ನೆಕ್ಸ್ಟ್, ಅಲ್ವಾ? ಮೊನ್ನೆ ಯಾರೋ ಒಂದು ಡ್ರಾಯಿಂಗ್ ಬಿಡಿಸೋದು ಗೊತ್ತಾ? ನಾವು ನೀವು ಕೊಟ್ರೆ ಯಾರು ತಗೊಂಡ್ರೆ ಫಸ್ಟ್ ಕೊಡ್ಬೇಕು ಅದಕ್ಕೆ. ಸರ್ ಇಷ್ಟು ಜನ ಕೊಟ್ಟಿದ್ದಾರೆ, 50 ಜನ ಕೊಟ್ಟಿದ್ದಾರೆ, ನೀವು 50 ಪೀಸ್ ತಗೊಂಡ್ಬರ್ತಾರೆ. ಆ ಬರ್ತಾರೆ, ನೀವು ಹೋಗೋದ್ರೆ